ಬಂಧುಗಳೇ ನಮಸ್ಕಾರ. ನಾನು ರಘು ಜಾಣಗೆರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ. ಇವತ್ತು ನನ್ನ ಜೊತೆಗೆ ಒಬ್ರು ಮೀನಾಕ್ಷಿ ಎಂಬುವರು ನಮ್ಮ ಕಚೇರಿಗೆ ಬಂದಿದ್ದಾರೆ. ಅವರು ಹಿಂದೆ ಪಿಡಿಒ ಎಕ್ಸಾಮ್ ಬರೆದು ಪರೀಕ್ಷೆನಲ್ಲಿ ಕಷ್ಟಪಟ್ಟು ಎಕ್ಸಾಮ್ ಬರೆದು ಉತ್ತೀರ್ಣರಾಗಿ ಎಕ್ಸಾಮ್ ಬರೆದ ನಂತರ ಅವ್ರದ್ದು ಏನು ಆಯ್ಕೆ ಪಟ್ಟಿನಲ್ಲಿ ಅವ್ರ ಹೆಸರು ಬಂದಾಗ್ಲೂ ಕೂಡ ಈಗ ಕೆಲಸ ಸಿಗಿದೆ. ಕೆಲಸ ಕೊಟ್ಟಿಲ್ಲ ಸರ್ಕಾರ. ಹಾಗಾಗಿ ಅವರ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆ ವಿಚಾರವಾಗಿ ಅವರ ಕಷ್ಟವನ್ನ ಹೇಳ್ಕೊಳ್ಳೋದಿಕ್ಕೆ ಮತ್ತೆ ಅವರ ಕಷ್ಟಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಬರುವ ಒಂದು ವಿಶ್ವಾಸದಲ್ಲಿ ಇವತ್ತು KRS ಪಕ್ಷಕ್ಕೆ ಬಂದಿದ್ರು. ನನಗೂ ಕೂಡ ಅವ್ರಿಗಾಗಿರುವಂತ ಅನ್ಯಾಯವನ್ನ ನೋಡಿ ನಿಜವಾಗ್ಲೂ ಶಾಕ್ ಆಯ್ತು, ಆಶ್ಚರ್ಯ ಆಯ್ತು. ನಾವು ಎಂತೆಂತ ಭ್ರಷ್ಟಾಚಾರ, ಮೋಸ, ಅನ್ಯಾಯಗಳನ್ನ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನೋಡ್ತಾ ಇದ್ದೀವಿ. ಆದ್ರೆ ಈ ತರದ್ದು ಇಷ್ಟು ದೊಡ್ಡ ಮಟ್ಟಕ್ಕೆ ಕುಲ್ಲಂಕುಲ್ಲ ಆಡುವಾಗಲೇ ಇಷ್ಟು ದೊಡ್ಡ ಮೋಸವನ್ನ ಒಬ್ಬರಿಗೆ ಮಾಡ್ತಾರೆ, ಅದು ಕಷ್ಟಪಟ್ಟು ಓದುವಂತ ವಿದ್ಯಾವಂತರಿಗೆ ಏನು ಒಂದು ಒಳ್ಳೆ ಜೀವನ ಕಟ್ಕೋಬೇಕು ಅಂತ ಹೇಳಿ ಹಗಲಿರುಳು ಓದಿ ಕೆಲಸ ಪಡ್ಕೋಬೇಕು ಅಂತ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಓದ್ತಾ ಇರುವಂತ ಈ ತರದ ಜನರಿಗೆ ಈ ತರದ್ದು ಮೋಸ ದೋಖ ನಡೆಯುತ್ತೆ ಅಂತ ಅಂದ್ರೆ ಯಾವ ತರಹದ ಸಮಾಜದಲ್ಲಿ ಮತ್ತೆ ಯಾವ ತರಹದ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಹಾಗೆ ಸರ್ಕಾರಿ ಕೆಲಸ ತೆಗೆದುಕೊಂಡ್ಬಿಡ್ಬೇಕು. ಸರ್ಕಾರಿ ಕೆಲಸ ತಗೊಂಡ್ಬಿಟ್ರೆ ನಮ್ ಜೀವನ ಸೆಟ್ಲ್ ಆಗ್ಬಿಡುತ್ತೆ, ನಾವು ಬದುಕೋಗ್ಬಿಡ್ತೀವಿ, ಹೇಗೋ ನಮ್ ಜೀವನ ಆಗ್ಬಿಡುತ್ತೆ ಅಂತ ಹೇಳಿ ಹಗಲಿರುಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡು ಕಾಂಗ್ರೆಸ್, ಬಿಜೆಪಿ, JDS ಪಕ್ಷಗಳನ್ನೇ ಬೆಂಬಲಿಸಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರುವಂತಹ ಪುಣ್ಯಾತ್ಮ ವಿದ್ಯಾರ್ಥಿಗಳು ಇದನ್ನ ನೋಡ್ಬೇಕು, ಗಮನಿಸಬೇಕು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಏನ್ ಮಾಡ್ಬೇಕು ವಿಚಾರವಾಗಿ ಅಂತ. ಈಗ ನೇರವಾಗಿ ಆ ವಿಚಾರಕ್ಕೆ ಬರೋಣ. ನಮ್ಮ ಜೊತೆಗೆ ಈಗ ಮೀನಾಕ್ಷಿ ಅನ್ನೋರು, ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಅವರು. ಮೂಲತಃ ಅವರು ಏನು 2015 ಮತ್ತೆ 16ನೇ ಸಾಲಿನಲ್ಲಿ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಏನು PDOಗಳನ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪರೀಕ್ಷೆಯನ್ನ ಕಾಲ್ ಮಾಡುತ್ತೆ. 2015-16ರಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಆ ನೋಟಿಫಿಕೇಶನ್ ಆದ್ಮೇಲೆ ಪರೀಕ್ಷೆ ಆಗಿ ಇಂಟರ್ವ್ಯೂ ಆಗಿ ಅವ್ರಿಗೆ ಕೊನೆಯಲ್ಲಿ 2019ರಲ್ಲಿ ಅವ್ರಿಗೆ ಮೊದಲನೇ ಒಂದು ಆಯ್ಕೆ ಪಟ್ಟಿನ ಬಿಡ್ತಾರೆ. ಅದರಲ್ಲಿ ಇವ್ರ ಹೆಸರು ಇರಲ್ಲ. ಮತ್ತೆ ಎರಡನೇ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನ ಬಿಡ್ತಾರೆ. ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಟ್ಟಾಗ ಅವ್ರ ಹೆಸರು ಇರುತ್ತೆ. 2019ರಲ್ಲಿ ಆಯ್ಕೆ ಪಟ್ಟಿಯನ್ನ ಬಿಡೋದವರು. ಅವ್ರ ಹೆಸರು ಆಯ್ಕೆ ಪಟ್ಟಿನಲ್ಲಿ ಬಂದ ಮೇಲೆ ಅವರು ಯಾಕೆ ನನಗಿನ್ನ ಆಯ್ಕೆ ಪಟ್ಟಿನಲ್ಲಿ ನನ್ನ ಹೆಸರು ಬಂತು, ನನಗೆ ಯಾಕೆ ಇನ್ನ ಇವರು ಕೆಲಸ ಕೊಟ್ಟಿಲ್ಲ, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿಲ್ಲ ಅಂತ ಹೇಳಿ ಒಂದ್ಸಲ ವಿಚಾರಿಸ್ಕೊಂಡ್ ಬರೋದಕ್ಕೂ ಕೂಡ ಕಚೇರಿಗೆ ಹೋಗ್ತಾರೆ. ಕಚೇರಿಗೆ ಹೋದಾಗ ನಾವು ಇಲ್ಲ ಮಾಡ್ತಾ ಇದೀವಿ, ನಿಮ್ಗೆ ಕೊಡ್ತೀವಿ ಕೆಲಸ, ಏನೋ ಇನ್ನ ಅದು ಎಲ್ಲ ಪ್ರೊಸೀಜರ್ ಆಗ್ಬೇಕು ಹಾಗೆ ಹೀಗೆ ಅಂತ ಹೇಳಿ ಅವ್ರಿಗೇನೋ ಅವ್ರನ್ನ ಕಳಿಸುವಂತ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನಿರಂತರವಾಗಿ 2019ರಿಂದ ಅವರು ಕಷ್ಟಪಟ್ಟು ಓದ್ಕೊಂಡು ಪರೀಕ್ಷೆಯಲ್ಲಿ ಪಾಸ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಕೆಲಸ ಪಡ್ಕೊಂಡು ಆಯ್ಕೆ ಪಟ್ಟಿನಲ್ಲಿ ಅವ್ರ ಹೆಸರು ಬರುತ್ತಂತೂ ಕಷ್ಟಪಟ್ಟು ಓದಿ ತನ್ನ ಅರ್ಹತೆ ಮೇಲೆಗೆ ಅದರೊಳಗಡೆ ಮಧ್ಯೆ ಹಲವಾರು ಕಡೆಗಳಲ್ಲಿ ಅವ್ರಿಗಾರ ಲಂಚ ಕೇಳಿದ್ದು, ಕೆಲಸ ಕೊಡ್ತೀನಿ ಅಂತ ಹೇಳಿದ್ದು ಎಲ್ಲ ಇದ್ರು ಕೂಡ ಅವರು ಇಲ್ಲ ನಮ್ಮ ಅರ್ಹತೆ ಮೇಲೆ ಕೆಲಸ ಸಿಗ್ಲಿ ಅಂತ ಹೇಳಿ ಅವರು ಸುಮ್ಮನೆ ಓದ್ತಾನೆ ಕೆಲಸವನ್ನ ಪಡ್ಕೊಂಡಿರೋದು. ಹಾಗಾಗಿ ಹೆಚ್ಚುವರಿ ಏನೋ ಒಂದು 25-26 ಜನಕ್ಕೆ ಹೆಚ್ಚುವರಿಯಾಗಿ ಆಯ್ಕೆ ಪಟ್ಟಿಯನ್ನ ಅವರು ಪ್ರಕಟಣೆ ಮಾಡ್ತಾರೆ 2019ರಲ್ಲಿ. ಆ ಆಯ್ಕೆ ಪಟ್ಟಿನಲ್ಲಿ ಇವ್ರದ್ದು ಮೀನಾಕ್ಷಿ ಎನ್ನುವ ಇವ್ರ ಹೆಸರು ಇರುತ್ತೆ. ಅದು ಈಗಲೂ ಕೂಡ ಸರ್ಕಾರದ ವೆಬ್ಸೈಟ್ ಅಲ್ಲಿ ಇದೆ. ಇವ್ರ ಹೆಸರು ಆಯ್ಕೆ ಪಟ್ಟಿನಲ್ಲಿ ಇವ್ರ ಹೆಸರು ಇದೆ. ಸೊ ಅದಾದ ನಂತರ ಇವರು ನಿರಂತರವಾಗಿ ಕೇಳ್ತಾ ಇದ್ದಾರೆ, ಇವ್ರಿಗೆ ಕೆಲಸ ಕೊಡ್ತಾ ಇಲ್ಲ. ನೋಡಿ, ಕಷ್ಟಪಟ್ಟು ಓದಿ ಆಯ್ಕೆ ಪಟ್ಟಿನಲ್ಲಿ ಹೆಸರು ಬಂದ್ರು ಕೆಲಸ ಸಿಗ್ತಾ ಇಲ್ಲ. ಭ್ರಷ್ಟಾಚಾರ, ಆಯ್ಕೆ ಪಟ್ಟಿನಲ್ಲಿ ಹೆಸರು ಬರೋದಕ್ಕೆ ಭ್ರಷ್ಟಾಚಾರ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. KPSC ನಲ್ಲಿ ತಹಸೀಲ್ದಾರ್ರಿಗೆ, DYSPಗೆ, AC ಗಳಿಗೆ ಮತ್ತೆ ಈ ತರದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಎಲ್ಲಾರ್ಗು ಏನು ಬೋಂಡಾ ಬಜ್ಜಿ ತರಕ್ಕೆ ಹೋಟ್ಲಲ್ಲಿ ಮೆನು ಇಡ್ತಾರಲ್ಲ, ಆ ರೀತಿಯಾಗಿ ಮೆನುನ ಇಟ್ಕೊಂಡು ಸರ್ಕಾರಿ ಕೆಲಸಗಳನ್ನ, ಸರ್ಕಾರಿ ಹುದ್ದೆಗಳನ್ನ ಮಾರಾಟ ಮಾಡುವಂತಹ ಒಂದು ಏನು KPSCಯ ಕರ್ಮಕಾಂಡದ ಬಗ್ಗೆ ನಾವು ನೋಡಿದ್ವಿ. ಬೇರೆ ಏನು PSI ನೇಮಕಾತಿನಲ್ಲಿ ಆದಂತಹ ಹಗರಣಗಳನ್ನ ನೋಡಿದ್ವಿ ನಾವು. ಇವೆಲ್ಲವೂ ಆಯ್ಕೆ ಪಟ್ಟಿಗೆ ಅವರ ಹೆಸರನ್ನ ತರೋದಕ್ಕೆ, ನಿಮ್ಮ ಹೆಸರನ್ನ ತರ್ತೀವಿ, ನಿಮ್ಮನ್ನ ಆಯ್ಕೆ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಲಂಚಾವತಾರವನ್ನ, ಲಂಚದ ಕರ್ಮಕಾಂಡವನ್ನ ನಡೆದಂತಹ ಪ್ರಕರಣಗಳು. ಆದ್ರೆ ಇಲ್ಲಿ ಆಯ್ಕೆನೇ ಆಗೋಗಿದೆ. ಇವರು PDO ಆಗಿ ಆಯ್ಕೆ ಆಗೋದಕ್ಕೆ ಅರ್ಹರು ಅಂತ ಹೇಳಿ ಪರೀಕ್ಷಾ ಪ್ರಾಧಿಕಾರ ಏನು ಎಕ್ಸಾಮ್ ನ ಕಂಡಕ್ಟ್ ಮಾಡಿತ್ತು PDO ಅಧಿಕಾರಿಗಳಿಗೆ, ಆ ಪರೀಕ್ಷಾ ಪ್ರಾಧಿಕಾರವೇ ಏನು ಹೆಚ್ಚುವರಿ ಪಟ್ಟಿನಲ್ಲಿ ಇವ್ರ ಹೆಸರನ್ನ ನಮೂದಿಸಿ ಇವರೆಲ್ಲರೂ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಹೆಸರನ್ನ ಪ್ರಕಟ ಮಾಡಿದೆ. ಅದಾದ್ಮೇಲೆ ಕೆಲಸ ಕೊಡೋ ಜವಾಬ್ದಾರಿ ಈಗ ನನಗೆ ಇವ್ರು ಹೇಳಿದ್ರೆ ಗೊತ್ತಾಯ್ತು. ಈಗ PDOಗಳ ಆಯ್ಕೆ ಆದ ಸಂದರ್ಭದಲ್ಲಿ ಅವರಿಗೆ ಕೆಲಸ ಕೊಡುವ ಅಪಾಯಿಂಟ್ ಮಾಡುವಂತಹ ಜವಾಬ್ದಾರಿ ನೇರವಾಗಿ ಜಿಲ್ಲೆನಲ್ಲಿ ಇರ್ತಕ್ಕಂತ ಏನು ಕಾರ್ಯನಿರ್ವಹಣಾಧಿಕಾರಿ ಯಾರಿರ್ತಾರೆ, CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇರ್ತಾರೆ, ಅವ್ರದ್ದೇ ನೇರವಾಗಿ ಅವರೇನೆ ಇದಕ್ಕೆ ಅಪಾಯಿಂಟ್ ಮಾಡ್ಕೊಳ್ಳುವಂತಹ ಒಂದು ಡಿಪಾರ್ಟ್ಮೆಂಟ್ ಅನ್ನೋದನ್ನ ಅವ್ರು ಹೇಳ್ತಾ ಇದಾರೆ.
ಸೊ ಇವರು ಅಲ್ಲಿಗೆ ಚಿಕ್ಕಬಳ್ಳಾಪುರದ್ದು ಅಲ್ವಾಸಲ್ಲಿ ಹೋದ್ರು ಕೂಡ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಕೆಲಸ ಕೊಟ್ಟಿಲ್ಲ, ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ. ಈಗಾಗಲೇ 2019 ಅಂತ ಅಂದ್ರೆ 6 ವರ್ಷ ಆಯ್ತಾ ಬಂತು. ಲೋಕಾಯುಕ್ತಕ್ಕೆ ಹೋಗಿದ್ದಾರೆ, ಎಲ್ಲಾ ಕಡೆ ಹೋಗಿದ್ದಾರೆ, ಅಲ್ಲಿ ಯಾರೋ ಗೊತ್ತಿಲ್ಲ. ನಮ್ಗಂತೂ ಈಗ ಗೊತ್ತಾಗ್ತಾ ಇದೆ ವಿಚಾರ. ನಾವು ನೋಡೋದಕ್ಕೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕೈಯಲ್ಲಿ ಏನಾಗುತ್ತೋ ಹೋರಾಟವನ್ನ ನಾವು ಮಾಡ್ತೀವಿ. ಆದ್ರೆ ಬೇಸರದ ವಿಚಾರ ಅಂತ ಅಂದ್ರೆ 6 ವರ್ಷದಲ್ಲಿ ಒಬ್ಬ ಹೆಣ್ಮಗಳು ಕಷ್ಟಪಟ್ಟು ಓದ್ಕೊಂಡು ಪಾಸ್ ಆಗಿ ಲಿಸ್ಟ್ ಅನೌನ್ಸ್ ಆಗಿ ಕೆಲಸದ ಅಪಾಯಿಂಟ್ಮೆಂಟ್ ಲೆಟರ್ ಇಸ್ಕೊಳ್ಳೋದಕ್ಕೆ ನೋಡಿ ಯಾವ ರೀತಿಯಾಗಿ ನಮ್ಗೆ ಧ್ವನಿ ಇಲ್ಲ, ನಮ್ಗೆ ಅಧಿಕಾರ ಇಲ್ಲ, ನಮ್ಮ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಅಂದ್ರೆ ಯಾವ ತರಹದ ಮೋಸವನ್ನ ವಂಚನೆಯನ್ನ ಈ ಸಮಾಜ ಇವತ್ತಿನ ಸರ್ಕಾರ ನಮ್ಗೆ ಮಾಡುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಇವ್ರಿಗೆ ಪಾಪ ಹೇಳೋರಿಲ್ಲ, ಯಾರು ಇಲ್ಲ, ಗತಿ ಇಲ್ಲ, ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳಿ ಈಗ ಅವ್ರಿಗೆ ಬೇಕು ಯಾರಿಗೋ ಒಬ್ರು ಕೆಲಸ ಕೊಟ್ಟಿದ್ದಾರೆ ಅಂತಾನೂ ಕೂಡ ಒಂದು ಮಾಹಿತಿ ಬರ್ತಾ ಇದೆ. ಇವ್ರ ಹೆಸರಲ್ಲಿ ಇನ್ನೊಬ್ರು ಇವ್ರ ತರದ ಹೆಸರನ್ನ ಇಟ್ಕೊಂಡು ಚೇಂಜ್ ಮಾಡ್ಕೊಂಡು ಕೆಲಸ ತಗೊಂಡಿದ್ದಾರೆ ಅಂತ. ಅದೇನಾದ್ರು ಆಗ್ಲಿ, ಅದಕ್ಕೆ ಸರ್ಕಾರ ಇವ್ರಿಗೆ ಮನ ಮರೆಯದಿರೋ ಒಂದು ಸರ್ಕಾರ ಆದ್ರೆ ಕೂಡ್ಲೇನೆ ಇವ್ರ ವಿಚಾರನ ಎತ್ಕೊಂಡು ಇವ್ರಿಗೆ ಕೆಲಸ ಕೊಡುವಂತದ್ದಾಗ್ಬೇಕು. ಆಮೇಲೆ ಇವ್ರ ಕೆಲಸ ಕೊಡದಲ್ಲಿ ಇನ್ಯಾರಿಗೆ ಕೆಲಸ ಕೊಟ್ಟಿದ್ದಾರೆ, ಇನ್ನೆಲ್ಲ ಅಕ್ರಮಗಳು ನಡೆದಿದ್ದಾವೆ. ಮತ್ತೆ 2019ನೇ ಸುಮಾರಿನಲ್ಲಿ ಹೆಚ್ಚುವರಿಯಾಗಿ ಬಿಟ್ಟಂತಹ ಆಯ್ಕೆ ಪಟ್ಟಿನಲ್ಲಿ ಎಷ್ಟೆಲ್ಲ ಜನರಿಗೆ ಈ ರೀತಿಯಾಗಿ ದೋಖ ಮೋಸ ನಡೆದಿದೆ ರಾಜ್ಯಾದ್ಯಂತ ಅನ್ನೋದು ಕೂಡ ಬೆಳಕಿಗೆ ಬರ್ಬೇಕು. ಇವರಾಗೇನೆ ಧ್ವನಿಯಾಗಿ ಎಷ್ಟೆಲ್ಲ ಜನರು, ನೂರಾರು ಜನರು ಈಗ ಆಯ್ಕೆ ಪಟ್ಟಿದಲ್ಲಿ ಒಂದು ಜಿಲ್ಲೆನಲ್ಲಿ 25-26 ಜನ ಇವರು ಹೆಚ್ಚುವರಿ ಆಯ್ಕೆ ಪಟ್ಟಿದಲ್ಲಿ ಹೆಸರಿತ್ತು ಅಂತ ಇವರು ಹೇಳ್ತಾ ಇದ್ದಾರೆ. ಹಂಗಿದ್ರೆ ಇಡೀ ರಾಜ್ಯಾದ್ಯಂತ ಇರ್ತಕ್ಕಂಥ ಜಿಲ್ಲೆಗಳಲ್ಲೆಲ್ಲ 30 ಜಿಲ್ಲೆನಲ್ಲಿ 6 6700-800 ಜನರು ಆಯ್ಕೆ ಪಟ್ಟಿನಲ್ಲಿ ಹೆಸರಿರುತ್ತೆ. ಅವ್ರಿಗೆಲ್ರಿಗೂ ಮೋಸ ಆಗಿದ್ರೆ ಕೆಲಸ ಯಾರಿಗೆ ಕೊಟ್ರು ಇವರು? ಕೆಲಸ ಯಾರಿಗೆ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಯಾರಿಗೂ ಒಟ್ಟಿನಲ್ಲಿ ದುಡ್ಡು ಇಸ್ಕೊಂಡು ಇನ್ನೊಂದು ಮಾಡೋ, ಮೋಸ ಮಾಡೋ, ಫೋರ್ಜರಿ ಮಾಡೋ ಮಾಡಿದ್ದಾರೆ. ಇದೊಂದು ದೊಡ್ಡ ಕರ್ಮಕಾಂಡ ಮತ್ತು ದೊಡ್ಡ ಭ್ರಷ್ಟಾಚಾರದ ಜಾಲವೇ ಇದರಲ್ಲಿ ಅಡಗಿದೆ ಅನ್ಸುತ್ತೆ. ಚಿಕ್ಕಬಳ್ಳಾಪುರ ಅಂತೂ ಕುಖ್ಯಾತಿ. ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ರಾಜಕಾರಣಿಗಳು ಭ್ರಷ್ಟಾಚಾರ ಮಾಡೋದಕ್ಕೆ, ಭ್ರಷ್ಟಾಚಾರದಲ್ಲಿ ಒಂದ್ ರೀತಿಯಾಗಿ ಎತ್ತಿದ ಕೈ ಅನ್ನೋದಕ್ಕೆ ಖ್ಯಾತಿ ಪಡ್ಕೊಂಡ್ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರದವರು. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಈಗ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ಇನ್ನೊಂದಷ್ಟು ನಮಗೆ ಏನು ಆಶ್ಚರ್ಯವನ್ನ ತಂದಿದೆ. ಈ ವಿಚಾರವಾಗಿ ನಾನು ಈಗ ಅವ್ರಿಗೆ ಮಾತಾಡಿಸ್ತೀನಿ. ಮೀನಾಕ್ಷಿ ಅವರ ಮಿತ್ರ ಅವರೇ ನೇರವಾಗಿದ್ದಾರೆ. ಏನ್ ಈ ಪ್ರಕರಣ, ಏನಾಗ್ತಾ ಇದೆ ಮೇಡಮ್? ನಿಮ್ಗೆ ಯಾವ ರೀತಿಯಾಗಿ ಅನ್ಯಾಯ ಆಗಿದೆ? ಸರ್, ನನ್ನ ಹೆಸರು ಮೀನಾಕ್ಷಿ. ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಗುಡಿಬಂಡೆ ತಾಲೂಕಿಗೆ ಸಂಬಂಧಪಟ್ಟದವರು. ಆದ್ರೆ 2015-16ನೇ ನೋಟಿಫಿಕೇಶನ್ ಅಲ್ಲಿ ಕೆಇ ಅವರು ಪಿಡಿಒ ಮತ್ತು ಸೆಕ್ರೆಟರಿ ಗ್ರೇಡ್ 1 ಎರಡಕ್ಕೂ ಸೇರಿ ಒಂದೇ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿರ್ತಾರೆ. ಅದಕ್ಕೆ ನಾನು ಎಕ್ಸಾಮ್ ಬರ್ದು, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ 3:1 ಅಲ್ಲಿ. ಆಮೇಲೆ ಫೈನಲ್ ಲಿಸ್ಟ್ ಅಲ್ಲಿ ಬರ್ಲಿಲ್ಲ, ಸೆಕೆಂಡ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರುತ್ತೆ. ಅದಾದ್ಮೇಲೆ ನಾನು ಸಿಇಒ ಆಫೀಸ್ ಹತ್ರ ಹೋಗಿ ಜಿಲ್ಲಾ ಪಂಚಾಯತಿಗೆ ಹೋಗಿ ಕೇಳಿದಾಗ, ನೀವು ವೇಟಿಂಗ್ ಲಿಸ್ಟ್ ನಿಮ್ಗೆ ಇವಾಗೆ ಕೊಡ್ಬೇಕಾಗಿಲ್ಲ, ಆರ್ಡರ್ ಕಾಪಿ ನೀವು ವೇಟ್ ಮಾಡ್ರಿ, ನಾವು ಕೊಡ್ತೀವಿ ಅಂತ ಹೇಳಿ ಪದೇ 2019, 20, 21 3-4 ವರ್ಷ ಅಲ್ದಾಡಿದೀನಿ. ಆದ್ರೆ ಇದೇ ಮಾಹಿತಿ ಕೊಡ್ತಾ ಇದಾರೆ, ನನ್ಗೆ ಆರ್ಡರ್ ಕಾಪಿ ಅಂತೂ ಕೊಟ್ಟಿಲ್ಲ. ಇದೇ ತರನ ಸುಮಾರು ನನ್ನ ಸಹೋದ್ಯೋಗಿಗಳು ಸಹ ಇದ್ದಾರೆ, 3-4 ಜನ ಎಕ್ಸಾಂಪಲ್ಸ್ ಇದಾವೆ. ಅವರು ಹಿಂಗೆ ಹೋಗಿ ಕೇಳಿದಕ್ಕೆ ಎಲ್ಲಾ ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಇದೇ ತರ ಆನ್ಸರ್ ಕೊಟ್ಟಿದ್ದಾರೆ, ಯಾರಿಗೂ ಆರ್ಡರ್ ಕಾಪಿ ಕೊಟ್ಟಿಲ್ಲ. ಮತ್ತೆ ನಾವು ಸೈಲೆಂಟ್ ಆಗಿ ಬೇರೆ ಉದ್ಯೋಗವನ್ನು ನೋಡ್ಕೊಂಡಿದ್ವಿ. ಮತ್ತೆ ನೋಟಿಫಿಕೇಶನ್ ಆಗುತ್ತೆ ಪಿಡಿಒ ಅಂತ 2023 ಬಂತು ಮಾಹಿತಿ. ಮತ್ತೆ ಅದಕ್ಕೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕು ಅಂತ ನಾನು ಬಂದಾಗ, ಮತ್ತೆ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಎಲ್ಲಾರು ಆರ್ಡರ್ ಕಾಪಿ ಇಶ್ಯೂ ಮಾಡ್ಬೇಕು, ಇವರೆಲ್ಲ ಕನ್ಫರ್ಮ್ ಸೀಟು ಅಂತ ಮಾಹಿತಿ ನನಗೆ ಕೆಲವೊಂದು ಇದರಿಂದ ಬಂತು, ಮಾಹಿತಿ ಇವ್ರ ಕಡೆಯಿಂದಾನೆ. ಅವಾಗ ನಾನು ಹೋಗಿ ಕೇಳಿದಾಗ ಅವರು ಸೇಮ್ ಅದೇ ಮಾಹಿತಿ ಹೇಳಿದ್ದಾರೆ. ಮತ್ತೆ ಇದೇ ತರ ಬೇರೆ ಕ್ಯಾಂಡಿಡೇಟ್ಗೆ ಈ ತರ ಮಿಸ್ಯೂಸ್ ಆಗೋ ಚಾನ್ಸಸ್ ಇದೆ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಅಂತ ನನಗೆ ಮಾಹಿತಿ ಗೊತ್ತಾಯ್ತು. ಅದ್ರ ಬಗ್ಗೆ ತನಿಖೆ ನಡೆದಾಗ ನನ್ನ ಹೆಸರಿಗೇನೆ ಮೀನಾಕ್ಷಿ ಅನ್ನೋ ಹೆಸರಿಗೇನೆ ಇನ್ನೊಬ್ರು ಪಿಡಿಒ ಆಗಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ಹಿನ್ನೆಲೆ ಎಲ್ಲ ವಿಚಾರಿಸಿದಾಗ ಅವರು ಮೂಲ ಹೆಸರೇ ನಾಗಮಣಿ ಅಂತ ಗೊತ್ತಾಯ್ತು. ಅವರು 19ರಲ್ಲೇ ಪಿಡಿಒ ಆಗಿ ಹೋಗಿದ್ದಾರೆ ಅಂತಾನೂ ಗೊತ್ತಾಯ್ತು. ಸೊ ಅವಾಗ ನನಗೆ ಎಲ್ಲಾ ಮಾಹಿತಿಗಳು ತನಿಖೆ ಮಾಡಿದೀನಿ, ನಾನೇ ಖುದ್ದು ಹೋಗಿ ಎಲ್ಲಾರು ಊರುಗಳ ಪ್ರತಿಯೊಂದು ಶಾಲೆಗೆ ಪ್ರತಿಯೊಂದಕ್ಕೂ ಹೋಗಿ ಕದ್ದು ತನಿಖೆ ಮಾಡಿದಾಗ ನನಗೆ ಎಷ್ಟೊಂದು ಮೋಸ ಆಗಿದೆ ಅಂತ ನನಗೆ ಅನಿಸ್ತು. ನನ್ ಮೇಲೆ ನನಗೆ ಬೇಜಾರಾಯ್ತು. ನಾವು ವಿದ್ಯಾವಂತರಾಗಿ ನಮ್ಗೆ ಇಷ್ಟು ಮೋಸ ಮಾಡ್ತಾ ಇದ್ದಾರೆ ಇವರು, ಇನ್ನ ಅಮಾಯಕ ಜನರಿಗೆ, ಬಡ ಜನರಿಗೆ, ಹಳ್ಳಿಯಲ್ಲಿರುವಂತವರಿಗೆ ಇನ್ನೆಷ್ಟು ಯಾವ ರೀತಿ ಮೋಸ ಮಾಡಿರ್ತಾರೆ ಅಂತ ನನಗೆ ಬೇಜಾರಾಗ್ತಿದೆ. ಯಾಕಂದ್ರೆ ನಮ್ಮ ಓದಿಗೆ ಬೆಲೆ ಇಲ್ಲ, ಇಲ್ಲಿ ದುಡ್ಡಿಗೆ ಬೆಲೆ ಕೊಡ್ತಾ ಇದ್ದಾರೆ. ಎಂತ ಸಮಾಜದಲ್ಲಿ ಇದೀವಿ ಅಂತ ನನಗೆ, ನಮ್ಮಂತವ್ರು ಅಂದ್ರೆ ತಲೆ ಇಟ್ಟು ಬದುಕೋಕೆ ಆಗದೆ ಇರೋಂತ ಸಿಚುವೇಶನ್ ಅಲ್ಲಿ ನಾವ್ ಇದೀವಿ. ಸೊ ಇದ್ರ ಬಗ್ಗೆ ಒಬ್ರು ಇಬ್ರು ಮಾತಾಡಿದ್ರೆ ಆಗಲ್ಲ. ಇಡೀ ಕರ್ನಾಟಕ ಜನತೆ ವಿದ್ಯಾವಂತರು
ಸ್ಪರ್ಧಾರ್ಥಿಗಳು ಈ ತರ ಮೋಸ ಆಗದೆ ಇರೋ ತರ ಎಲ್ಲರಿಗೂ ನ್ಯಾಯ ಒದಗಿಸ್ಕೋ ತರ ನೀವೆಲ್ಲರೂ ಹೋರಾಡ್ಬೇಕು. ನಮ್ಗಾಗೋದು ಬೇರೆಯವ್ರಿಗೆ ಆಗ್ಬಾರ್ದು. ಪ್ಲಸ್ ಒಳ್ಳೆ ಸಮಾಜನ ಕಟ್ಬೇಕು ಅಂತ ನಾನು ಈ ರೀತಿ ಮನವಿನೂ ಮಾಡ್ಕೊಂತೀನಿ. ಆದ್ರೆ ನನಗೆ ನನ್ನ ಇದೇನಿದೆ, ನನ್ನ ಅರ್ಹತೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇದು ಮಾಡಿ ನನಗೆ ಉದ್ಯೋಗ ಕೊಡಿಸ್ಬೇಕಂತಾನು RDPR ಅವ್ರಿಗೆ ಮನವಿ ಮಾಡ್ಕೊಂತ ಇದ್ದೀನಿ. ಸೊ ಥ್ಯಾಂಕ್ ಯು. ನೋಡಿ, ಇದು ಒಂದು ಎಂತ ಘೋರ ಅಪರಾಧ ಇದು ಅಂತ ಅಂದ್ರೆ, ಬಹುಶಃ ನಾವು ಕಾನೂನುಗಳನ್ನ ಈಗ ಇವ್ರಿಗೆ ಒಬ್ರು ಹೆಣ್ಮಗಳು ಕಷ್ಟಪಟ್ಟು ಓದ್ಕೊಂಡು ಅಲ್ಲಿ ತನಕ ಎಕ್ಸಾಮ್ ಬರ್ದು ಪಾಸ್ ಆಗಿ ಲಿಸ್ಟ್ ಅಲ್ಲಿ ಅನೌನ್ಸ್ ಆಗಿದ್ದಾರೆ. ಈಗ ಅವ್ರಿಗೆ ಕೆಲಸ ಕೊಟ್ಟಿಲ್ಲ. 6 ವರ್ಷದಲ್ಲಿ ಆ ಹೆಣ್ಮಗಳು ಕೆಲಸ ಮಾಡಿದ್ರೆ ಅವ್ರ ಬದುಕು ಎಷ್ಟೆಲ್ಲ ಚೆನ್ನಾಗಿರ್ತಾ ಇತ್ತು, ಅವರ ಬದುಕು ಎಷ್ಟೆಲ್ಲ ಸುಧಾರಿಸಿರ್ತಾ ಇತ್ತು. ಮತ್ತೆ ಅವ್ರಿಗೆ ಮಾನಸಿಕವಾಗಿ ಎಷ್ಟೆಲ್ಲ ಅವರು ಸ್ಟ್ರೆಂತ್ಫುಲ್ ಆಗಿ ಇವತ್ತು ಇರ್ಬೇಕಾಗಿತ್ತು. ಆದ್ರೆ 6 ವರ್ಷದಲ್ಲಿ ಅವ್ರಿಗೆ ಕೆಲಸ ಸಿಕ್ಕಿಲ್ಲ, ಅವ್ರಿಗೆ ಮೋಸ ಆಯ್ತು. ಒಂದ್ ಕಡೆ ಸರ್ಕಾರನೇ ಮೋಸ ಮಾಡ್ತು. ಸರ್ಕಾರ ಮೋಸ ಮಾಡಿದಂತಹ ಮೋಸಕ್ಕೆ ನ್ಯಾಯ ಪಡ್ಕೊಳ್ಳೋದಕ್ಕೆ 6 ವರ್ಷಗಳಿಂದ ಅಲ್ದಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಜನ ವಕೀಲರನ್ನ ಭೇಟಿ ಮಾಡಿದ್ದಾರೆ, ಹಲವಾರು ಜನ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದಾರೆ, ಖುದ್ದು ಲೋಕಾಯುಕ್ತವ್ರನ್ನ ಭೇಟಿ ಮಾಡಿದ್ದಾರೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಲೋಕಾಯುಕ್ತದವರು ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನುವಂತ ಎಂದಿನಂತೆ ಜಾರಿಕೊಳ್ಳುವಂತ ಉತ್ತರವನ್ನ ಕೊಟ್ಟು ಇವ್ರಿಗೆ ಯಾಮಾರಿಸಿ ಕಳಿಸಿದ್ದಾರೆ. ಹೋಗಿ ಮಾಡಲ್ಲ ಅಂತ ಯಾರ ಹತ್ರ ನ್ಯಾಯ ಕೇಳಬೇಕು? ಎಲ್ಲಿಂದ ನ್ಯಾಯ ಪಡ್ಕೋಬೇಕು? ಜನಕ್ಕೆ ಈ ತರಕ್ಕೆ ಅನ್ಯಾಯ ಆದಾಗ ಜನ ಏನ್ ಮಾಡ್ಬೇಕು? ರಾಜ್ಯದ ಜನರು ನಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ, ನಮ್ಮನೆ ಮಕ್ಳಿಗೆ ಈ ತರ ಅನ್ಯಾಯ ಆದ್ರೆ ನಾವ್ ಎಲ್ಲಿ ನ್ಯಾಯ ಪಡ್ಕೊಳ್ಳೋದು? ಕೇವಲ ಇವತ್ತು ರಾಜಕಾರಣಿಗಳು ಯಾರೋ DK ಶಿವಕುಮಾರ್ ಮಕ್ಕಳು, ಯಡಿಯೂರಪ್ಪನ ಮಕ್ಕಳು, ಕುಮಾರಸ್ವಾಮಿ ಮಕ್ಕಳು ಇವರೇ ಬದುಕೋಬೇಕು, ಇವರೇ ಬದುಕಬೇಕು ಇಂತ ಸಮಾಜದಲ್ಲಿ ಅಂತ ಅಂದ್ರೆ ಬಿಡ್ರಿ. ಇನ್ನೆಲ್ಲರನ್ನು ಗುಂಡಿ ಕೊಂದ್ಬಿಡಿ ಅಥವಾ ಹೇಳ್ಬಿಡಿ, ನಿಮ್ಗೆ ಯಾರಿಗೂ ಬದುಕೋದಕ್ಕೆ ಅರ್ಹತೆ ಇಲ್ಲ, ನೀವೆಲ್ಲ ಬದುಕೋದಕ್ಕೆ ನಾಲಾಯಕ್ಗಳು, ನಿಮ್ಮಂತವ್ರಿಗೆ ಬದುಕಿಲ್ಲ. ಇಲ್ಲಿ ರಾಜಕಾರಣಿಗಳ ಮಕ್ಕಳಿಗೆ ಮತ್ತೆ ಅವ್ರ ಹಿಂದೆ ಬಕೆಟ್ ಇಟ್ಕೊಂಡು ತಿರುಗಾಡುವಂತ ಬ್ರೋಕರ್ಗಳಿಗೆ ಮತ್ತೆ ಬ್ರೋಕರ್ಗಳ ಮಕ್ಕಳಿಗೆ ಅಷ್ಟೇ ಈ ಸಮಾಜದಲ್ಲಿ ಬದುಕೋದಕ್ಕೆ ಅರ್ಹತೆ ಇರುವಂತದ್ದು. ಸಾಮಾನ್ಯ ಜನರಿಗೆ ಬದುಕೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಡಿ. ಮತ್ತೆ ಇನ್ನೊಂದು ಕ್ಲೋಸ್ ಮಾಡ್ಬಿಡಿ. ಈ KPSC ಏನಿದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ, ಇವೆಲ್ಲಾನು ಕ್ಲೋಸ್ ಮಾಡ್ಬಿಡಿ. ಯಾಕೆ ಇರ್ತೀರಿ ನೀವು? ಅಂತ ಎಕ್ಸಾಮಿನೇಷನ್ ಅಥಾರಿಟಿಗಳು, ಬೋರ್ಡ್ಗಳು ಇದಾವೆ, ಕೆಲಸ ಕೊಡ್ತಾವೆ ಅನ್ನೋ ಕಾರಣಕ್ಕಾಗಿನೇ ಇವರು ಮದುವೆ ಆಗ್ದಲೆ, ಇನ್ನೊಂದಾಗ್ದಲೆ, ಪಾಪ ಕೆಲ್ಸಕ್ಕೆ ಹೋಗ್ತಾರೆ, ಏನೋ ಒಂದು ಖಾಸಗಿ ಕೆಲಸ ಹುಡುಕೊಳ್ಳೋದಲ್ಲ, ಇನ್ನೊಂದು ಮಾಡ್ದಲೆ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅದೇ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂತ ಸಮಯವನ್ನ ಯಾವ್ದಾದ್ರು ಒಂದು ಪ್ರೊಫೆಷನಲ್ ಕೋರ್ಸ್ ತೆಗೆದುಕೊಂಡು ಓದಿದ್ರೆ, ಇನ್ನೊಂದೇನೋ ಒಂದು ಟ್ರೈನಿಂಗ್ ಮತ್ತೊಂದು ಮಾಡ್ಕೊಂಡ್ರೆ ಆರಾಮಾಗಿ ಅವ್ರ ಜೀವನ ಕಟ್ಕೊಂಡು ಎಕ್ಸ್ಪರ್ಟ್ಸ್ ಆಗ್ಬೋದು ಯಾವುದೋ ಒಂದು ಡೊಮೈನ್ ನಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ. ಆ ರೀತಿಯಾಗಿ ಎಕ್ಸ್ಪರ್ಟ್ಸ್ ಗಳಾಗಿ ಹೊರಹೊಮ್ಮಬಹುದು ಅವರು. ಆದ್ರೆ ಏನೋ ಸಮಾಜಕ್ಕೊಂದು ಸೇವೆ ಮಾಡ್ಬೋದು. ಸರ್ಕಾರಿ ಕೆಲಸ ಅಂತ ಅಂದ್ರೆ ಇವರೇ ಸಮಾಜ ಹೇಳ್ದಂಗೆ, ಸರ್ಕಾರದವರೇ ಹೇಳ್ದಂಗೆ ಇದೊಂದು ದೇವ್ರ ಕೆಲಸ, ಸೇವೆ ಮಾಡುವಂತ ಕೆಲಸ, ನಾವು ಸೇವೆ ಮಾಡೋಣ, ಸರ್ಕಾರಿ ಕೆಲಸ ಮಾಡೋಣ ಅಂತ ಹೇಳಿ ಏನೇನೋ ಆಸೆ ಕನಸಿಕೊಂಡು ಜನ ಇವತ್ತು ಈ KPSC ಎಕ್ಸಾಮಿನೇಷನ್ ಅಥಾರಿಟಿ ನಂಬ್ಕೊಂಡು ಬಂದಿದ್ದಾರೆ. ಇವ್ರ ವಿಚಾರದಲ್ಲಿ ಪರೀಕ್ಷಾ ಅಥಾರಿಟಿ ಏನಿದೆ ಆ ಹಂತದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ. ಆದ್ರೆ ನಮ್ಗೆ ಮೇಲ್ನೋಟಕ್ಕೆ ಅನಿಸ್ತಾ ಇರೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅವರು ಲಿಸ್ಟ್ ಅನೌನ್ಸ್ ಮಾಡಿದ್ದಾರೆ. ಲಿಸ್ಟ್ ಆದ್ಮೇಲೆನೆ ಪಾಪ ಅವ್ರಿಗೆ ಕೆಲಸ ಕೊಡ್ಬೇಕಾಗಿದ್ದು ಅಂತವ್ರು ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸಿ ಅವ್ರಿಗೆ ಮನೆಗೆ ಅವ್ರನ್ನ ನೇಮಕಾತಿ ಮಾಡ್ಕೊಳ್ಬೇಕಾಗಿರೋಂತವ್ರು ಅವ್ರ ಬದಲು ಬೇರೆಯವ್ರನ್ನ ನೇಮಕಾತಿ ಮಾಡ್ಕೊತಾರೆ ಅಂತ ಅಂದ್ರೆ ಯಾವ ತರಹದ ಭ್ರಷ್ಟಾಚಾರ ಮತ್ತು ಎಷ್ಟು ಕುಲಿಗೆಟ್ಟೋಗಿದೆ ಈ ಸರ್ಕಾರಿ ವ್ಯವಸ್ಥೆ, ಎಷ್ಟು ಹದಗೆಟ್ಟೋಗಿದೆ ಸರ್ಕಾರಿ ವ್ಯವಸ್ಥೆ ಇರೋದನ್ನ ಜನರು ಅರ್ಥ ಮಾಡ್ಕೋಬೇಕು. ಯಾಕೆ ಇವತ್ತು ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ ಇವೆಲ್ಲ ಪಕ್ಷಗಳು ಜನ ವಿರೋಧಿ ಪಕ್ಷಗಳು, ಜನರಿಗೆ ಮಾರಕವಾಗಿರುವಂತ ಪಕ್ಷಗಳು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಇಂಥ ಕಾರಣಗಳಿಗೇನೆ. ನಮ್ ಕಣ್ಣಿಗೆ ಬೆಳಕಿಗೆ ಬರುವಂತ ಕಾರಣಗಳು ಗೊತ್ತಾಗ್ತಾ ಇರುವಂತ ವಿಚಾರಗಳಿವರು. ಇನ್ನ ನಮ್ಮ ಕಣ್ಣಿಗೆ ಮತ್ತು ಸಮಾಜದ ಬೆಳಕಿಗೆ ಬರದೇ ಇರುವಂತಹ ಈ ರೀತಿಯಾಗಿ ಅನ್ಯಾಯಕ್ಕೆ, ಮೋಸಕ್ಕೆ, ದೌರ್ಜನ್ಯಕ್ಕೆ ಒಳಗಾಗಿ ನಲುಗಿರುವಂತಹ ಎಷ್ಟೆಲ್ಲ ಜನರು ನಿಮ್ಮ ನಡುವೆ ಇರ್ಬೋದು. ಲೆಕ್ಕ ಹಾಕೊಳ್ಳಿ, ಯಾರು ಇದಕ್ಕೆಲ್ಲ ಕಾರಣ? ಇವತ್ತು ನಾವು ಇದಕ್ಕೆ ಸಿದ್ದರಾಮಯ್ಯ ಕಾರಣ ಅಂತಂದ್ರೆ ಸಿದ್ದರಾಮಯ್ಯನ ಬಗ್ಗೆ ಮಾತಾಡ್ತೀರಾ? 2019ರಲ್ಲಿ ಸಿದ್ದರಾಮಯ್ಯ ಇದ್ರ ಅಂತ ಕೇಳ್ತೀರಾ? ಬಹುಶಃ ಅವಾಗ ಬಿಜೆಪಿ ಇದ್ರಾಗ ಬಿಜೆಪಿ ಸರ್ಕಾರ ಆಯ್ತು ಅಂತ ಕಾಣುತ್ತೆ. ನೀವು ಕಾಂಗ್ರೆಸ್ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡಂಗಿಲ್ಲ, ಬಿಜೆಪಿ ಅವ್ರ ಬಗ್ಗೆ ಮಾತಾಡಂಗಿಲ್ಲ, JDS ಅವ್ರ ಬಗ್ಗೆ ಮಾತಾಡಂಗಿಲ್ಲ. ಮತ್ತೆ ನ್ಯಾಯ ಬೇಡ್ಕೊಳ್ಳೋದು ಹೆಂಗೆ? ಇವ್ರಿಗೆಲ್ಲ ಹೋಗ್ಲಿ, ನೀವೇ ಹೇಳ್ಬಿಡಿ ಜನರು, ನೀವೇನೆ ಆ ಕಾಂಗ್ರೆಸ್, ಬಿಜೆಪಿ, JDS ಅವ್ರಿಗೆ ಬಕೆಟ್ ಇಟ್ಕೊಂಡು ಅವ್ರ ಹಿಂದ್ಗಡೆ ಹೋಗಿ ಏನು ಗುಲಾಮ್ಗಿರಿ ಚಾಕರಿ ಮಾಡ್ತಿರಲ್ಲ ಜನ, ನೀವೇ ಹೇಳ್ಬಿಡ್ರಪ್ಪ. ಇವ್ರಿಗೆ ನ್ಯಾಯ ಹೆಂಗ್ ಬಿಡ್ಕೋಬೇಕು ಹೇಳ್ಬಿಡ್ರಿ. ಹೋಗ್ಲಿ, ನಿಮ್ ಯಡಿಯೂರಪ್ಪನ ಬ್ಲೇಮ್ ಮಾಡವ, ಕುಮಾರಣ್ಣನ ಬ್ಲೇಮ್ ಮಾಡವ, ನಿಮ್ DK ಶಿವಕುಮಾರ ಅಥವಾ ಸಿದ್ದರಾಮಯ್ಯ ಬ್ಲೇಮ್ ಮಾಡಲ್ಲ. ಹೋಗಿ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬಿಡಿ ಬಂದು ನೀವು. ಅಲ್ಲೆಲ್ಲ ಹೋಗ್ತಿರೋ ಯಾವ್ದಾದ್ರು ಧರ್ಮದ ವಿಚಾರ ಅಂತ ಅಂದ್ರೆ, ಜಾತಿ ವಿಚಾರ ಅಂತ ಅಂದ್ರೆ ಏನು ನಿಮ್ಗೆ ಮೈಯೆಲ್ಲ ಕಣ್ಣಾಗ್ಬಿಟ್ಟು ಓಡೋಗ್ತಿರಲ್ಲ.
ಬನ್ನಿ ಇಲ್ಲಿ ನ್ಯಾಯ ಕೊಡಿಸಿ ಹೆಣ್ಮಕ್ಳಿಗೆ. ಯಾಕೆ ನಿಮ್ಗೆ ನ್ಯಾಯ ಕೊಡ್ಸೋದಕ್ಕಾಗಲ್ವಾ? ಇಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡ್ಸೋದಕ್ಕಾಗಲ್ವಾ? ಒಬ್ಬ ದಲಿತ ಹೆಣ್ಮಕ್ಳು, ಎಸ್ ಸಿ ಅಲ್ವಾ, ಎಸ್ ಸಿ ಸಮುದಾಯಕ್ಕೆ ಸೇರಿರುವಂತ ಹೆಣ್ಮಕ್ಳು, ನಾಚಿಕೆ ಆಗಲ್ವಾ ನಿಮ್ಗೆ? ನಾವು ಏನೋ ಸರ್ವೋದಯ ಕರ್ನಾಟಕವನ್ನ ಕಟ್ಟೋದಕ್ಕೆ ಬಂದ್ಬಿಟ್ಟಿದೀವಿ, ಸಮಾಜವಾದಿ ಮುಖ್ಯಮಂತ್ರಿ ನಾನು ಅಂತ ಹೇಳ್ಕೊತೀರಿ, ಸಮಾನತಾವಾದಿ ನಾವು ಅಂತ ಹೇಳ್ಕೊತೀರಿ. ನಿಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಗೊತ್ತಾಗಲ್ಲ. ಈಗ ಒಬ್ಬ ದಲಿತ ಹೆಣ್ಮಕ್ಳಿಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ, ಸಮಸ್ಯೆ ಆಗಿದೆ ಅಂತ ಕಮಿಷನರ್ನ ಭೇಟಿ ಮಾಡಿ ಬಂದಿದ್ದಾರೆ, ಕಮಿಷನರ್ಗೆ ಲೆಟರ್ ಬರ್ತಿದ್ದಾರೆ, ನನ್ಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ. ನೀವೇ ನೇಮಕಾತಿ ಮಾಡಿಕೊಂಡು ನೀವೇ ನಡೆಸ್ತಾ ಇರುವಂತ ಲೋಕಾಯುಕ್ತ ಸಂಸ್ಥೆಗೆ ದೂರು ಕೊಟ್ಟಿದ್ದಾರೆ, ನಂಗೆ ಅನ್ಯಾಯ ಆಗಿದೆ ತನಿಖೆ ಮಾಡಿ ನ್ಯಾಯ ಕೊಡಿಸಿ ಅಂತ. ಯಾರನ್ನು ಕೇಳಬೇಕು? ಸಿದ್ದರಾಮಯ್ಯನವ್ರಿಗೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಮ್ ಮನೆ ಮುಂದೆ ಬರ್ತಾರಲ್ಲ ಯಾವ ಬ್ರೋಕರ್ಗಳು, ಮಾಹಿತಿಗಳು ನಿಮ್ ಮನೆ ಮುಂದೆ ಸವತ್ತಿನ ಗಂಟೆ ಕಾಯ್ಕೊಂಡು ಕುತ್ಕೊಂಡಿದ್ದು, ನಿಮ್ ಮನೆಗೆ ಭೇಟಿ ಹಾಕೊಂಡು ನಿಮ್ಮನ್ನ ಭೇಟಿ ಮಾಡಿ ನಿಮ್ ಕಾಲಿಗೆ ಬಿದ್ದು ಇನ್ನೊಂದೇ ಮಾಡ್ಕೊಂಡು ಬರ್ತಾರಲ್ಲ, ಆ ರೀತಿ ಮಾಡ್ಲಿ ಅಂತ ಬಯಸ್ತೀರ ನೀವು ಜನರನ್ನ? ಏನ್ ಜನರ ಮನುಷ್ಯರು ಅಂತ ಅನ್ಕೊಂಡಿದ್ದೀರಾ? ಅಥವಾ ನಾನಾಗ್ಲೇ ಹೇಳ್ದಂಗೆ ನಮ್ಗೆ ಯಾರಿಗೂ ಬದುಕೋದಕ್ಕೆ ಯೋಗ್ಯತೆ ಇಲ್ವೇ ಸಮಾಜದಲ್ಲಿ? ಜನ ಇದೆಲ್ಲ ಅರ್ಥ ಮಾಡ್ಕೋಬೇಕು. ಯಾರೋ ಬೇರೆಯವ್ರಾಗಿರುವಂತ ಅನ್ಯಾಯ ಅಲ್ಲ, ನಾಳೆ ನಿಮ್ ಮನೇಲಿ ಇರುವಂತ ಮಕ್ಳಿಗೂ ಅನ್ಯಾಯ ಆಗುತ್ತೆ. ರೇಪ್ ಆದವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ ಈ ಸಮಾಜದಲ್ಲಿ, ಅತ್ಯಾಚಾರಕ್ಕೆ ಒಳಗಾದವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅತ್ಯಾಚಾರಕ್ಕೆ ಒಳಗಾದವರನ್ನ ಅತ್ಯಾಚಾರ ಮಾಡಿ ಪ್ರೂವ್ ಆಗಿ ಜೈಲಿಗೆ ಹೋಗುವಂತ ಲಫಂಗಗಳನ್ನ, ಲೋಫರ್ಗಳನ್ನ ಜನರು ಇವತ್ತು ಸಮರ್ಥಿಸ್ಕೊತೀರಿ ಅಂತ ಅಂದ್ರೆ ನೀವು ಎಷ್ಟು ಕುಲ್ಗೆಟ್ ಹೋಗಿದ್ರ ಜನ ಯೋಚನೆ ಮಾಡ್ಬೇಕು. ಬಹಳ ಬೇಸರ ಆಗುತ್ತೆ. ಒಬ್ಬ ರೇಪ್ ಮಾಡಿ ಸಿಗಾಕೊಂಡು ಕೋರ್ಟ್ ಅವನಿಗೆ ಶಿಕ್ಷೆ ಕೊಟ್ಟಿದೆ, ಜೀವನ ಶಿಕ್ಷೆನ. ಅವನು ಯಾವುದೋ ಇಲ್ಲ ಅವನ ಹೆಸರಲ್ಲಿ ಬ್ರಿಗೇಡ್ ಹಾಳು ಮೂಳು ಅಂತ ಫೇಸ್ಬುಕ್ ಅಲ್ಲಿ ಪೇಜ್ಗಳು ಇಟ್ಕೊಂಡು ಅವ್ನ ಪರವಾಗಿ ಲಾಬಿ ಮಾಡ್ತಿರಲ್ಲ, ನಾಚಿಕೆ ಆಗಲ್ಲ ನೀವು? ಹೆಣ್ಮಕ್ಳಿಗೆ ಒಂದು ಮನೆ ಒಳಗಡೆ ಯಾವ ಮಟ್ಟಕ್ಕೆ ಸಮಾಜ ಕೆಟ್ಟೋಗ್ಬಿಟ್ಟಿದೆ ಅಂತ ಅಂದ್ರೆ ಇವತ್ತು ಅಬ್ಬ ಯಾರು ಇಲ್ಲಿ ಸಾಮಾನ್ಯ ಜನರು ನ್ಯಾಯ ಪಡ್ಕೊಳ್ಳುವಂತ ವ್ಯವಸ್ಥೆನೇ ಇಲ್ಲ ನೋಡ್ರಿ. ಪಿಡಿಒ ಕೆಲಸ, ನಿಮ್ ಯೋಗ್ಯತೆಗೆ ಪಿಡಿಒ ಸಂಬಳ ಎಷ್ಟು ಕೊಡ್ತಾರೆ? ಸರ್ಕಾರ ಏನೊಂದು 34,000 50,000 ಸಂಬಳ ಕೊಡ್ಬೋದು ಪಿಡಿಒಗೆ. ನೀವು ಕೊಡುವಂತ ಸಂಬಳ 50,000 ಇವತ್ತು ಅವ್ರ ಹೊಟ್ಟೆ ಪಾಡಿ ಅಷ್ಟಕ್ಕೆ ಆಗೋದು. ಹೊಟ್ಟೆಗೆ ಬಟ್ಟೆಗೆ ಆದ್ರೆ ಹೆಚ್ಚು, ಅದೇ 50,000 ಸಂಬಳ. ಅವ್ರೇನು ಪಾಪ ಸಾಮ್ರಾಜ್ಯ, ನಿಮ್ಮ ಮಕ್ಕಳಿಗೆ ನೀವು ರಾಜಕಾರಣಿಗಳು ಮಾಡ್ತಿರಲ್ಲ, ಸಾಮ್ರಾಜ್ಯ ಕಟ್ಕೊಳ್ಳೋದಿಕ್ಕೆ ಕರ್ನಾಟಕದಲ್ಲಿ ನಿಮ್ ಸಾಮ್ರಾಜ್ಯ ಸಾಕಾಗಲ್ಲ, ಭಾರತ ದೇಶದಲ್ಲಿ ನಿಮ್ ಸಾಮ್ರಾಜ್ಯ ಸಾಕಾಗಲ್ಲ, ಅಮೆರಿಕದಲ್ಲಿ ನಿಮ್ ಸಾಮ್ರಾಜ್ಯ ಸಾಕಾಗಲ್ಲ, ಇನ್ನ ಯಾವ್ದಾವ್ದೋ ದೇಶಗಳಲ್ಲಿ ಸಾಮ್ರಾಜ್ಯವನ್ನು ಕಟ್ಕೋಬೇಕು ಅಂತ ಹೇಳಿ ನೀವು ಅಪಹರಿಸ್ತಿರಲ್ಲ ನೀವು ನಿಮ್ಮ ಮಕ್ಕಳು. ಆ ರೀತಿಯಾಗಿ ಸಾಮ್ರಾಜ್ಯ ಕಟ್ಕೋಬೇಕು ಅಂತ ಹೇಳಿ ಹೆಣ್ಮಕ್ಳು ಅಥವಾ ಯಾರೋ ಸ್ಪರ್ಧಾರ್ಥಿಗಳು ಕೆಲಸ ಓದ್ತಾ ಇಲ್ಲ ಇವತ್ತು ಹೊಟ್ಟೆಪಾಡಿಗಾಗಿ. ಆ ಹೊಟ್ಟೆಪಾಡಿಗೆ ಅವ್ರ ಜೀವನ ಕಟ್ಕೊಳ್ಳೋದಕ್ಕೆ ಇವತ್ತು ಕೆಲಸ ಓದ್ಕೊಂಡು ಏನೋ ಒಂದು ಕೆಲಸವನ್ನ ವೃತ್ತಿಯನ್ನ ತೊಡ್ಕೋಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದಾರೆ. ನೀವು ನೋಡಿದ್ರೆ ಈ ರೀತಿಯಾಗಿ ಅವ್ರಿಗೆ ಆಯ್ಕೆ ಪಟ್ಟಿಲಿ ಹೆಸರು ಬಂದ್ರು ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು, ಎಲ್ಲೋಗ್ಬೇಕು? ಈಗ ಅವ್ರು ಲಾಯರ್ ನಿಕ್ಕೋಬೇಕು. ಆಗ ಹೇಳ್ತಾ ಇದಾರೆ 3 ಜನ ಲಾಯರ್ ನಿಕ್ಕೊಂಡಿದ್ದೆ ಸರ್, 3 ಜನ ಲಾಯರ್ ಅಲ್ಲಿ ಹೋಗಿ ಅವ್ರ ಎದುರಾಳಿಗಳ ಜೊತೆನಲ್ಲೇ ಅವರು ಒಂದಷ್ಟು ಇದ್ ಮಾಡ್ಕೊಂಡು ನನ್ ಪರವಾಗಿ ಸರಿಯಾಗಿ ಸಮರ್ಥವಾಗಿ ಕೆಲಸನೇ ಮಾಡ್ಲಿಲ್ಲ, ಅವರು ಆ ಕೋರ್ಟ್ಗೆ ಹೋಗಿ ಸರಿಯಾಗಿ ಕೆಲಸ ಮಾಡ್ಲಿಲ್ಲ, ಹಾಗಾಗಿ ನನ್ಗೆ ಆಲ್ರೆಡಿ ಸಮಯ ಎಲ್ಲ ವೇಸ್ಟ್ ಆಯ್ತು, ಅವ್ರು ಸ್ವಲ್ಪ ಮಿಸ್ಲೀಡ್ ಮಾಡಿದ್ರು ಅಂತ ಹೇಳ್ತಾ ಇದಾರೆ. ಎಲ್ಲಿ ನ್ಯಾಯ ಪಡ್ಕೊಳ್ಳೋದು? ಯಾವ ರೀತಿಯಾಗಿ ನ್ಯಾಯ ಪಡ್ಕೊಳ್ಳೋದು? ನಾವು ರಾಜ್ಯದ ಜನರನ್ನ ಕೇಳ್ತಾ ಇದೀವಿ, ದಯವಿಟ್ಟು ವ್ಯವಸ್ಥೆನ ಚೇಂಜ್ ಮಾಡ್ಕೊಳ್ಳಿ. ಈ ತರಕ್ಕೆ ಯಾರಿಗೋ ಒಬ್ರಿಗೆ ಅನ್ಯಾಯ ಆಗೋದು, ದೌರ್ಜನ್ಯ ಆಗೋದು, ಶೋಷಣೆ ಆಗೋದು, ಮೋಸ ಆಗೋದು ನಾಳೆ ನಮಗೂ ಆಗ್ಬೋದು, ನಮ್ಮ ಮಕ್ಕಳಿಗೂ ಆಗ್ಬೋದು, ನಿಮಗೂ ಆಗ್ಬೋದು, ಎಲ್ರಿಗೂ ಆಗ್ಬೋದು. ಈ ತರದ್ದು ಒಂದು ವ್ಯವಸ್ಥೆಯನ್ನ ಕೆಟ್ಟದ್ದನ್ನ ಕೆಟ್ಟದ್ದು ಅಂತ ಹೇಳ್ದಲೆ, ಕೆಟ್ಟವರನ್ನ ಕೆಟ್ಟವರು ಅಂತ ನಾವು ನೇರವಾಗಿ ಹೇಳ್ದಲೆ, ಕೆಟ್ಟವರನ್ನ ಶಿಕ್ಷಿಸುವಂತ ಕೆಲಸ ಸಮಾಜದಲ್ಲಿ ಆಗ್ಲಿಲ್ಲ ಅಂತ ಅಂದ್ರೆ ಅನ್ಯಾಯ ಮಾಡೋರು, ಮೋಸ ಮಾಡೋರು, ದೌರ್ಜನ್ಯ ಮಾಡೋರು, ಕಳ್ತನ ಮಾಡೋರು, ಭ್ರಷ್ಟಾಚಾರ ಮಾಡೋರು, ಅತ್ಯಾಚಾರ ಮಾಡೋರು ಮೆರಿತಾರೆ, ಅಕ್ಷರಶಃ ಮೆರಿತಾರೆ. ಈಗ ಅಂತ ಸಮಾಜನೇ ಆಗಿರೋದೀಗ. ಇವರು ಅತ್ಯಾಚಾರ ಮಾಡಿರುವಂತವ್ರನ್ನು ಕೂಡ, ಅತ್ಯಾಚಾರ ಮಾಡಿರುವಂತ ಆರೋಪಿಗಳ ಕಾಲ್ಗೂ ಕೂಡ ನಮ್ಮದೇ ಜನ, ಸರ್ಕಾರ ನಡೆಸ್ತಾ ಇರುವಂತ ಜನರು ಹೋಗಿ ಅತ್ಯಾಚಾರ ಮಾಡಿರುವಂತವ್ರ ಕಾಲಿಗೆ ಬೀಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಯಾಕೆ ಇದನ್ನೆಲ್ಲ ನೋಡ್ತಾ ಇದೀವಿ ಅಂತ ಅಂದ್ರೆ ನಾವು ಬೇರೆ ಬೇರೆ ಜಾತಿ ಧರ್ಮದ ಅಮಲಿನಲ್ಲಿ ನಾವು ಯಾವುದೋ ಒಂದು ಗುಂಪನ್ನ ವಿನಾಕಾರಣ ನಾವು ಅವ್ರನ್ನ ಸಮರ್ಥಿಸ್ಕೊಂಡು ಅವ್ರು ಏನೆಲ್ಲ ತಪ್ಪು ಮಾಡಿದ್ರು, ಏನೆಲ್ಲ ಅನ್ಯಾಯ ಮಾಡಿದ್ರು ನಾವು ಅವ್ರನ್ನ ಸಮರ್ಥಿಸ್ಕೊಂಡು ಬರ್ತಾ ಇರುವಂತಹ ಕಾರಣಕ್ಕೆ ಇವತ್ತು ಆ ಮಟ್ಟಕ್ಕೆ ಕೊಬ್ಬಿದ್ದಾರೆ. ನಾವು ಏನ್ ಬೇಕಾದ್ರೂ ಮಾಡ್ಬೋದು, ಯಾವ ರೀತಿಯಾಗಿ ಬೇಕಾದ್ರೂ ನಾವು ಅನ್ಯಾಯವನ್ನ, ಮೋಸವನ್ನ, ದೌರ್ಜನ್ಯವನ್ನ, ಭ್ರಷ್ಟಾಚಾರವನ್ನ ಮಾಡಿ ಸಮಾಜದಲ್ಲಿ ಜಯಿಸ್ಕೋಬಹುದು ಅನ್ನೋ ಮಟ್ಟಕ್ಕೆ ಇವತ್ತು ಕೆಲವೊಂದು ಜನ ಬಂದ್ಬಿಟ್ಟಿದ್ದಾರೆ. ಇವೆಲ್ಲವೂ ಕೂಡ ಆಗಿರುವಂತದ್ದು. ಜನರು ಎಲ್ಲಾನು ಹೋಗ್ಲಿ ಪರವಾಗಿಲ್ಲ, ನಡೀಲಿ ಅಂತ ಹೇಳಿ ನಾವು ಸುಮ್ಮನೆ ಕೂತಿರೋದಕ್ಕೆ ಮತ್ತೆ ಈ ಕಳ್ಳರನ್ನ ಸಮರ್ಥಿಸಿಕೊಂಡು ಕಳ್ಳರಿಗೆ ಓಟ್ ಹಾಕಿ ಕಳ್ಳರನ್ನೇ ಗೆಲ್ಲಿಸ್ತಾ ಇರೋದಕ್ಕೆ ಇವತ್ತು ಇಂತಹ ವ್ಯವಸ್ಥೆಗೆ ಬಂದು ನಿಂತಿದ್ದೀವಿ. ಇದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ನಮ್ಮ
ಯಾವತ್ತು ಇವಾಗ ನಮ್ಮ KRS ಮೇಲೆ ಕಂಪ್ಲೇಂಟ್ ಮಾಡ್ತಾರಂತ ನೋಡಿ. ಯಾರು ಕಂಪ್ಲೇಂಟ್ ಮಾಡಿದ್ರಂತೆ? ಕಂಪ್ಲೇಂಟ್ ಮಾಡಿದ್ರು ಯಾರು ನೋಡಿ. ನಾಗಮಣಿ ನೆನ್ನೆ ಇಲ್ಲಿ ನಾಗಮಣಿ ಯಾರು ನಮ್ಗೆ ಗೊತ್ತೇ ಇಲ್ಲ. ನಾವು ನಾಗಮಣಿ ವಿಚಾರಕ್ಕೆ ಮಾತಾಡ್ತಾನೂ ಇಲ್ಲ. ನಾವು ಸರ್ಕಾರ ಕೇಳ್ತಾ ಇರೋದು ಇದು ಕೆಲಸ ಕೊಡಿ ಅಂತ. ಇವ್ರು ಬರ್ದಿದ್ದಾರೆ, ಎಕ್ಸಾಮು ಓದ್ಕೊಂಡಿದ್ದಾರೆ, ಇವ್ರು ಆಯ್ಕೆ ಪಟ್ಟಿನಲ್ಲಿ ಹೆಸರು ಬಂದಿದೆ, ಇವ್ರಿಗೆ ಕೆಲಸ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಕೆಲಸ ಕೊಡಿ. ಆಮೇಲೆ ನಾಗಮಣಿನೋ 8 ಮಣಿನೋ 6 ಮಣಿನೋ 3 ಮಣಿನೋ ಯಾರೋ ಒಬ್ರು ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಹಿಡಿದು ಶಿಕ್ಷೆ ಕೊಡುವಂತ ಕೆಲಸವನ್ನ ನೀವು ಮಾಡಬೇಕಾಗಿರೋದು. ಈಗ ನಾಗಮಣಿ ಯಾರು ನಿಮ್ಮ ದುಡ್ಡು ಕೊಡ್ಬೇಕು? ಅವ್ರು ಕುಂಬಳಿಕಾಯಿ ಕಳ್ಳ ಅಂತಂದ್ರೆ ಅವರೇ ಎಗ್ರಿಮೆಂಟ್ ನೋಡ್ಕೋಬೇಕು. ನೀವು ನ್ಯಾಯ ಎಕ್ಸಾಮ್ ಬರ್ಕೊಂಡು ಬಂದು ಪಾಸ್ ಆಗಿದ್ರೆ ನೀವ್ ಯಾಕೆ ಇನ್ನೊಬ್ರ ಮೇಲೆ ನಿಮ್ಮ ಮೇಲೆ ಆರೋಪ ಬಂದಿದ್ದಕ್ಕೆ ನೀವು ದುಡ್ಡು ಕೊಡ್ಬೇಕು? ಹೀಗಾಗಿ ನ್ಯಾಯ ಕೊಡ್ತೀರ ನೀವು ನಾಗಮಣಿ ಅವರೇ? ನ್ಯಾಯ ಕೊಡ್ಸ್ಬಿಡಿ ಇವ್ರಿಗೆ. ನಾವು ನಿಮ್ಮ ಹೆಸರಲ್ಲ ನಿಮ್ ಬಗ್ಗೆ ಮಾತಾಡಲ್ಲ. ಅವ್ರಿಗೆ ನಿಮಗ್ ನೋಡ್ರಿ ಕೆಲಸ ಸಿಕ್ಕಿದೆ, ಕೆಲಸನಾದ್ರೂ ಸಿಕ್ಕಿದೆ. ನಾಗಮಣಿ ಅವರೇ ಕೆಲಸ ಮಾಡ್ತಾ ಇದ್ರಿ ನೀವು ನೋಡಿ. ನಾನು ವಿನಾಕಾರಣ ನಿಮ್ಮ ಹೆಸರು ಎತ್ತಬಾರ್ದು ಅಂತ ಅನ್ಕೊಂಡಿದ್ದೆ. ಈಗ ನೀವೇನೆ ಅವ್ರ ಮೇಲೆ ದುಡ್ಡು ಕೊಟ್ಟಿರೋ ಕಾರಣಕ್ಕೆ ನಿಮ್ಮ ಹೆಸರು ಇರಬೇಕಾಗಿದೆ. ಈಗ ಯಾವ ಕೆಲಸ ಮಾಡ್ತಾ ಇರೋರು? ದೊಡ್ಡ ಕುರ್ಗೋಡು ಗ್ರಾಮ ಪಂಚಾಯತಿ ಗೌರಿಬಿದನೂರು ಗೌರಿಬಿದನೂರು ತಾಲೂಕಿನಲ್ಲಿ ದೊಡ್ಡ ಕುರ್ಗೋಡು ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಮಾಡ್ತಿರುವಂತ PDO ಅವರೇ, PDO ನಾಗವೇಣಿ ಅವರೇ, ನಿಮಗಾದ್ರೂ ಕೆಲಸ ಸಿಕ್ಕಿದೆ. ನೀವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಕೆಲಸ ಮಾಡ್ತಾ ಇದ್ರಿ, ಸಂಬಳ ತಗೋತಾ ಇದ್ರಿ. 2019ರಿಂದ ನೀವು ಒಳ್ಳೆ ಜೀವನ ನಡೆಸ್ತಾ ಇದ್ರಿ. ಆದ್ರೆ ಈ ಹೆಣ್ಮಗಳು ಸಹೋದರಿಗೆ 2019ರಿಂದ ಆಕೆ ಪಾಸ್ ಆಗಿ ಪರೀಕ್ಷೆ ಬರೆದು ಆಯ್ಕೆ ಪಟ್ಟಿನಲ್ಲಿ ಆಕೆ ಹೆಸರು ಬಂದಿದ್ರು ಕೂಡ ಆಕೆಗೆ ಇನ್ನ ಕೆಲಸ ಸಿಕ್ಕಿಲ್ಲ, ಸಂಬಳ ಸಿಕ್ಕಿಲ್ಲ, ಆಕೆ ಬದುಕು ಸುಧಾರಿಸಿಲ್ಲ. ನೀವು ಬಂದು ಮಾಡ್ಕೊಡ್ತೀರಾ ನಾಗವೇಣಿ ಅವ್ರಿಗೆ? ನ್ಯಾಯ ಕೊಡ್ತೀರಾ ಅವ್ರಿಗೆ? ಸರಿ, ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ರಿ, ಎಲ್ಲರ ಮೇಲೆ ಕಂಪ್ಲೇಂಟ್ ಕೊಡಿ, ನೀವೇ ನ್ಯಾಯ ಕೊಡ್ತೀರಿ. ಹೆಂಗಾದ್ರೆ ಎಂತೆಂತ ಹೆಣ್ಮಕ್ಳು ಇರ್ತೀರಿ ನೀವೆಲ್ಲ. ಇನ್ನೊಬ್ರು ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೆ ಮೋಸ ಆದ್ರೆ ನ್ಯಾಯ ಕೊಡ್ಸ್ಬೇಕಾಗಿರೋದು ಪ್ರತಿಯೊಬ್ಬರದು. ಹೆಣ್ಮಕ್ಳಿಗೆ ಹೆಚ್ಚಿನ ಜವಾಬ್ದಾರಿ ಇರಬೇಕು, ಹೆಚ್ಚು ಕಾಳಜಿಯಿಂದ ವರ್ತನೆ ಮಾಡ್ಬೇಕು ಇವೆಲ್ಲ ಹೆಣ್ಮಕ್ಳು. ಅವ್ರು ಆರೋಪ ಮಾಡ್ತಾರೆ, ಅವ್ರು ಆರೋಪ ಮಾಡ್ತಾರೆ, ಅನ್ಯಾಯ ಆಗಿದೆ, ಮೋಸ ಆಗಿದೆ, ನೋವಾಗಿದೆ. ನೀವು ಆರೋಪಿಸಿದ ನೋವು ತುಂಬಿದ್ದೀರಾ? ಅವ್ರದ್ದು ನಿಮ್ಗಾಗಿದೆ ನೋವು ಆರೋಪಿಸೋದು? ಅವ್ರ ನೋವೇನು ಅಂತ ಕೇಳಿದ್ದೀರಾ? ಅವ್ರ ಸಮಸ್ಯೆ ಅಂತ ಕೇಳಿದ್ದೀರಾ? ಅವ್ರ ಕುಟುಂಬದ ಬಾಧೆ ಏನು ಅಂತ ಕೇಳಿದ್ದೀರಾ? ಏನ್ ಬಗ್ಗೆ ಮಾತಾಡ್ಬಿಟ್ರೆ ಕಮೆಂಟ್ ಕೊಟ್ಬಿಡ್ತೀರಾ? ನಾವು ಕೊಡೋ ನಡುವೆ ಒಂದು ಕಂಪ್ಲೇಂಟ್, ನಾವು ಕೊಟ್ಟಿವಿ ನಾಳೆ ನಿಮ್ಮ ಒಂದು ಕಂಪ್ಲೇಂಟ್. ಹೈಕೋರ್ಟ್ ರೋಲ್ ಕಾಲ್ ಮಾಡ್ತೀರಾ ನೀವೆಲ್ಲ? ಕೆಲವು PDO ಅಂತ ಹೇಳಿ ಅಂತ ರೋಲ್ ಕಾಲ್ ಜಾತಿ ಸೇರಿರೋ PDO ನೀವು ಅಂತ ಹೇಳಿ ನಾವು ದೂರು ಕೊಡ್ತೀವಿ. ನಾಳೆ ಒಂದು ಏನ್ ಮಾಡ್ತೀರಿ? ಕೊಡ್ತೀವಿ ನಾವು ದೂರು. ಅದೇ ಒಂದು ಕಡಿತೇವೆ ನೋಡೋಣ. ನಾವು ಪೊಲೀಸರ ಬಗ್ಗೆ ಅಂತೂ ಮಾತಾಡಂಗೇ ಇಲ್ಲ. ಯಾವನ ಬಂದು ದೂರು ಕೊಟ್ಬಿಟ್ಟಂತೆ ಪೊಲೀಸರು FIR ಮಾಡೇ ಬಿಟ್ರಂತೆ. ಮಾನವ ಮರ್ಯಾದೆ ಇಲ್ಲ ಇವು. ಎಲ್ಲಾರು ಒಂದು ಒಕ್ಕೂಟ. ಅನ್ಯಾಯ ಮಾಡೋರು, ಮೋಸ ಮಾಡೋರು, ಭ್ರಷ್ಟಾಚಾರ ಮಾಡೋರು, ಅತ್ಯಾಚಾರ ಮಾಡೋರು ಎಲ್ಲರೂ ಒಂದು ದೊಡ್ಡ ಒಕ್ಕೂಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಮುಂದೆ ಸಾಮಾನ್ಯ ಜನರು ಅನ್ಯಾಯ ಕೊಡೋದವರು, ದೌರ್ಜನ್ಯ ಕೊಡೋದವರು ಪಿಟಿ ಕದಂಗಿಲ್ಲ ಅವ್ರದ್ದು. ನೋಡಿ, ಒಂದು KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈ ಒಂದು ಅನ್ಯಾಯದ ಬಗ್ಗೆ ಮಾತಾಡಿದ್ದಾರೆ ಅಂತ ಅಂದ್ರೆ, ಅವರ ವಿರುದ್ಧ FIR ಮಾಡ್ತಾರೆ ಅಂತ ಅಂದ್ರೆ, ಅಂತಹ ದೂತರ ವಿರುದ್ಧ, ಅಂತಹ ಬಲಿಷ್ಠರ ವಿರುದ್ಧ ಹೆಣ್ಮಕ್ಳು ಹೋರಾಟ ಮಾಡಿ ನ್ಯಾಯ ಪಡ್ಕೊಳ್ಳೋದು ಹೆಂಗಿದೆ? ಸಾಧ್ಯ ಇದೆ ನ್ಯಾಯ ಪಡ್ಕೊಳ್ಳೋದಕ್ಕೆ? ಹೆಣ್ಮಕ್ಳು, ಸಾಮಾನ್ಯ ಜನರು, ಧ್ವನಿಯಿಂದವರು ಯಾವ ತರಹದ ಸಮಾಜವನ್ನ ಇವರೆಲ್ಲರೂ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ ನಮ್ಗೆ ಕಳ್ಳನೋ, ಸುಳ್ಳನೋ, ಮೋಸಗಾರನೋ, ಕಂತ್ರಿಗಳು ನಾವು ಯಾರೋ ಒಬ್ರು ಇವತ್ತಿರೋದ್ರನ್ನೇ ಬೇಡ್ಕೋಬೇಕು. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ನೋಡಿ, ನಮ್ಮದೇ ರಾಜ್ಯದ ಒಂದು SC ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. 2015-16 ನೋಟಿಫಿಕೇಶನ್ ಆಗಿರುವಂತಹ ಪಂಚಾಯತ್ ಅಭಿವೃದ್ಧಿ ಮಂಡಳಿ ಸೆಕ್ರೆಟರಿ ಏನು ಪೋಸ್ಟ್ ಗಳಿಗೆ ನೋಟಿಫಿಕೇಶನ್ ಆಗಿತ್ತು, ಅದರಲ್ಲಿ 2000 ಎಕ್ಸಾಮ್ ಬರೆದು ಪಾಸ್ ಆಗಿ 2019ರಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿನಲ್ಲಿ ಹೆಸರು ಬಂದಿದೆ. ಆದ್ರೆ ಇವರಿಗೆ ಕೆಲಸ ಕೊಟ್ಟಿಲ್ಲ, ಮೋಸ ಮಾಡಿದ್ದಾರೆ. ಬಹಳ ದೊಡ್ಡ ಒಂದು ಏನು ಅನ್ಯಾಯ ಈಕೆಗೆ ಆಗಿದೆ. ದಯವಿಟ್ಟು ನ್ಯಾಯ ಕೊಡಿಸಿ, ನೀವು ದಯವಿಟ್ಟು ಅವ್ರಿಗೆ ಎಲ್ಲ ಸರ್ಕಾರಕ್ಕೆ ಮತ್ತೆ ಜನರಿಗೆ ಇವೆಲ್ಲವನ್ನ ನೋಡ್ತಾ ಇರೋಂತ ಜನರು ಇದನ್ನೆಲ್ಲ ಯಾವ ರೀತಿ ನೋಡ್ಬೇಕು ಮತ್ತೆ ಸರ್ಕಾರ ಏನ್ ಮಾಡ್ಬೇಕು ನಿಮ್ ವಿಚಾರವಾಗಿ ಅಂತ ಹೇಳಿ ಒಂದು ಮನವಿ ಮಾಡ್ಬಿಡಿ ಮೇಡಮ್. ಇನ್ನೇನ್ ನಾವು ಹೇಳೋದನ್ನ ಕೇಳೋದು ನಾವೆಲ್ಲ ಹೇಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಜನರಿಗೆ ಅರ್ಥ ಆಗ್ಬೇಕಲ್ಲ. ಯಾವ ಜನರಿಗೆ ಅರ್ಥ ಆಗುತ್ತೆ? ಕಾಂಗ್ರೆಸ್, BJP, JDS ಓಟ್ ಹಾಕೋದ್ರೆ ಮಾತ್ರ ಇಂಥಕ್ಕೆಲ್ಲ ಪರಿಹಾರ ಇದೆ. ನೀವು ಮತ್ತೆ ನಮಗೆ ನೋಡ್ರಿ KRS ಗೆ ಓಟ್ ಹಾಕಿ ನಾನು ಕೇಳ್ತಾ ಇಲ್ಲ. KRS ತರಕ್ಕೆ ಇನ್ನೊಂದು ಪಕ್ಷ ಹೋರಾಟ ಮಾಡೋದು, ದಯವಿಟ್ಟು ಅವ್ರಿಗೂ ಓಟ್ ಹಾಕಿ. ಆದ್ರೆ ಮೊದಲು
ಮೊದಲು ಈ ಜನ ವಿರೋಧಿ ಜನರಿಗೆ, ಇಡೀ ಸಮಾಜಕ್ಕೆ, ಜನರಿಗೆ, ಮನುಕುಲಕ್ಕೆ ಮತ್ತೆ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಮಾರಕವಾಗಿರುವಂತಹ ಪಕ್ಷಗಳೇನಿದಾವೆ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಈ 3 ಪಕ್ಷಗಳಿಗೆ ಓಟ್ ಹಾಕೋದು ನಿಲ್ಲಿಸಿ, ಅವ್ರನ್ನ ಆಯ್ಕೆ ಮಾಡೋದು ನಿಲ್ಲಿಸಿ. KRS ಅಲ್ಲ ಅಂತ ಅಂದ್ರೆ ನಮ್ಮ ರೀತಿಯಿಂದ ರಾಜಕಾರಣ ಮಾಡ್ತೀವಿ, ನಿಮಗೆ ನಮ್ಮ ಮೇಲೆ ನಂಬಿಕೆ ಇದೆ, ನಿಮ್ಗೆ ಯಾರ ಮೇಲೆ ನಂಬಿಕೆ ಇರುತ್ತೆ ಅವ್ರಿಗೆ ಓಟ್ ಹಾಕಿ. ಆದ್ರೆ ಈ 3 ಜನ ಕಳ್ಳರು, ಕದಿಮರು, ಇಂಥ ಅವ್ಯವಸ್ಥೆಗೆ, ಮೋಸಕ್ಕೆ ಕಾರಣಕರ್ತಾಗಿರೋಗೆ ಓಟ್ ಹಾಕೋದನ್ನು ದಯವಿಟ್ಟು ನಿಲ್ಲಿಸಿ ಮೇಡಮ್. ಸರ್ಕಾರಕ್ಕೆ ಮನವಿ ಮಾಡೋದೇನಂದ್ರೆ, ನಮ್ಮಂತ ಬಡವರು ಇರ್ತಾರೆ, ಬಡವರನ್ನ ಬಡವರಾಗೆ ಉಳಿಸೋದನ್ನ ಬಿಟ್ಟು ಶ್ರೀಮಂತರ ಹಾಗೆ ಅದು ಬೇಡ. ಬಡವರಿಗೂ ವಿದ್ಯಾವಂತರಿಗೂ ಸ್ವಲ್ಪ ನ್ಯಾಯ, ಮತ್ತೆ ಅವ್ರಿಗೂ ಒಂದು ಜೀವನ ಅನ್ನೋದಿದೆ, ಜೀವನ ಕಟ್ಕೊಳಕ್ಕೆ ಒಂದು ದಾರಿ ಅಂತಾನು ಇದೆ. ಒಂದು ಕಾನೂನು ಅನ್ನೋದು ದೊಡ್ಡದು, ಎಲ್ಲಾರ್ಕಿಂತ ದೊಡ್ಡದು ಕಾನೂನು ಬೆಲೆ ಕೊಟ್ಟು ನಾವೆಲ್ಲ ಡಿಸಿಪ್ಲೈನ್ ಆಗಿ ಇದೀವಿ. ಸೊ ಸರ್ಕಾರಕ್ಕೂ ಅಷ್ಟೇ, ಏನೇ ಆಗ್ಲಿ ನ್ಯಾಯಬದ್ಧವಾಗಿರ್ಲಿ ಅಂತ ನಾನು ಬೇಡ್ಕೊಂತ ಇದ್ದೀನಿ. ಮತ್ತೆ ಏನ್ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಮಾಡಿ, ಯಾರಿಗ ಅನ್ಯಾಯ ಆಗಿದೆ, ಯಾರಿಗ ಅನ್ಯಾಯ ಆಗಿಲ್ಲ, ಏನಾಗಿದೆ ಅಂತ ಕೂಲಂಕುಷವಾಗಿ ನೀವೇ ಕದ್ದು ಒಂದು ತನಿಖೆ ಸಂಸ್ಥೆಯನ್ನು ಇಟ್ಟು ಅದು ನಿಜ ಅಂಶ ಏನಿದೆ, ಸುಳ್ಳು ಏನಿದೆ ಅದನ್ನ ತನಿಖೆ ಮಾಡ್ಸಿ. ಅವಾಗ ನಿಜ ಅನ್ನೋದು ಹೊರಗಡೆ ಬರುತ್ತೆ. ಸುಮ್ನೆ ಕಂಪ್ಲೇಂಟ್ಗಳು, ಅವು ಇವು, ದ್ವೇಷ, ಯಾರ ಮೇಲೆ ಯಾರು ಏನು ಮಾಡಕ್ ಆಗೋದಿಲ್ಲ. ದ್ವೇಷ ಇಲ್ಲಿ ಏನು ಕೆಲ್ಸಕ್ ಬರೋದಿಲ್ಲ. ನಾನೇನ್ ಹೇಳೋದಂದ್ರೆ, ನ್ಯಾಯ ಅಷ್ಟೇ ಬೇಕಾಗಿರೋದು. ಅವ್ರು ಆನೆಸ್ಟ್ ಆಗಿ ಅವ್ರು ಪ್ರೂವ್ ಮಾಡಿದ್ರೆ 13ನೇ ಬ್ಯಾಚ್ ಲೀಸ್ಟ್ ಅಲ್ಲಿ ಬಂದ ತಕ್ಷಣ ಪಿಡಿಒ ಅಲ್ಲ, ಲೀಸ್ಟ್ ಅಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಬೇರೆ ಅವು ಎಲ್ಲ ರೆಡಿ ಆಗಿದಾವೆ, ಎಲ್ಲ ಪ್ರೂಫ್ ಇದೆ ನನ್ನ ಹತ್ರ. ಸೊ ಅವ್ರು ಆನೆಸ್ಟ್ ಆಗಿ ಇಲ್ಲ, ನನ್ನ ಪ್ರಕಾರ 100% ಆನೆಸ್ಟ್ ಇಲ್ಲ. ಆಕೆ ಬಗ್ಗೆ ನನಗೆಲ್ಲ ಗೊತ್ತಾಗಿದೆ ವಿಷಯ. ಸೊ ನಾನು ಹೇಳ್ತೀನಿ ಓಪನ್ ಆಗಿ, ನಾಗಮಣಿ ಅವರೇ, ನಿಮ್ಮ ಕುತಂತ್ರಗಳು ಸ್ಟಾಪ್ ಮಾಡಿ. ನಿಮ್ಗೆ ಯಾರು ಸಪೋರ್ಟ್ ಮಾಡ್ತಿದಾರೋ, ಬೆಂಬಲ ಮಾಡ್ತಿದಾರೋ ಅದು ನನಗ್ ಗೊತ್ತಿಲ್ಲ. ಅದ್ ಯಾರೇ ಮಾಡಿದ್ರು ನಿಮ್ಮದಂತೂ 100% ಕುತಂತ್ರ ಅಂತ ನಾನು ಓಪನ್ ಆಗಿ ಹೇಳ್ತಿದ್ದೀನಿ. ಇನ್ನೊಂದು, ಅಧಿಕಾರಿಗಳು ಸ್ವಲ್ಪ ನೀವು ಒಂದು ಕಾನೂನುಬದ್ಧವಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ. ಇಂಥವ್ರನ್ನೆಲ್ಲ ಒಳಗಡೆ ಸೇರಿಸಿ ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಡೋ ತರ ಇಲ್ಲ ಅಂತ ನನಗೂ ಅನ್ಸ್ತಿದೆ. ನೀವ್ ಕೆಟ್ಟ ಹೆಸರು ತರಬಾರ್ದು ಅಂತ ನನಗೆ ಅನ್ಸ್ತಿದೆ. ಯಾಕಂದ್ರೆ ವಿದ್ಯಾವಂತರಿಗೆ ಬೆಲೆ ಇದೆ, ಅದನ್ನ ಕಾಪಾಡ್ಕೊಳ್ಳೋದು ನಮ್ ಜವಾಬ್ದಾರಿ ಅಂತ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಇನ್ನ ಜನತೆಗೆ ಹೇಳಿದ್ರೆ, ಅವ್ರ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ, ಏನೇನು ಕಾನೂನು ಅಂದ್ರೆ ಏನು, ಹೋರಾಟ ಅಂತ ಪ್ರತಿಯೊಂದು ಏನು ಗಂಧ ಗಾಳಿ. ನಮ್ಮಂತವ್ರಿಗೆ ಇಷ್ಟು ಮೋಸ ಆಗಿದೆ ಅಂದ್ರೆ ಸಾಮಾನ್ಯ ಜನರಿಗೆ ಏನೇನು ಅರ್ಥ ಆಗೋದಿಲ್ಲ. ನನ್ನ ಸಮಸ್ಯೆ ಅಂತ ಮೊದ್ಲೇ ಅರ್ಥ ಆಗೋದಿಲ್ಲ. ಸೊ ಅವ್ರಿಗೆ ನ್ಯಾಯ ಒದಗಿಸ್ಕೊಡಬೇಕಂತಾನೆ ವಿದ್ಯಾವಂತರು ಇರೋದು. ಸೊ ಅಂತವ್ರಿಗೆ ಮೋಸ ಆಗ್ತಿದೆ ಅಂದ್ರೆ ನಿಮ್ಮ ಬಗ್ಗೆ ನಾವು ಏನು ಮಾತಾಡಕ್ಕೂ ಆಗೋದಿಲ್ಲ. ಸೊ ಹಂಗಾಗಿ ನಾನು ಎಲ್ಲರಿಗೂ ಹೇಳೋದೇನಂದ್ರೆ, ನ್ಯಾಯಕ್ಕೆ ಬೆಲೆ ಕೊಡಿ, ವಿದ್ಯೆಗೆ ಬೆಲೆ ಕೊಡಿ. ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಧರ್ಮನೇ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನೋ ಒಂದು ತತ್ವಕ್ಕೆ ನಾನು ಬದ್ಧವಾಗಿದ್ದೀನಿ. ಸೊ ಎಲ್ರು ಬದ್ಧವಾಗಿದ್ರೆ ಅದೆಲ್ಲರಿಗೂ ಶಾಂತಿಗೆ ಮತ್ತೆ ಸಮಯಕ್ಕೆ ಒಂದು ಬೆಲೆ ಕೊಟ್ಟಂಗ ಆಗುತ್ತೆ. ಸೊ ಇಲ್ಲಿ ಕಚಾಟ, ಪಕ್ಷಗಳು, ಭೇದ ಭಾವ ಇವೆಲ್ಲ ಬಿಟ್ಟು, ಸೊ ನ್ಯಾಯ ಅನ್ನೋದು ಎಲ್ಲರಿಗೂ ಸಮಾನ ಹಕ್ಕಿದೆ, ಜೀವಿಸುವಂತ ಹಕ್ಕು. ಅದಕ್ಕೆ ಬೆಲೆ ಕೊಟ್ಟು ಜೀವಿಸೋದಂತ ನನ್ನ ಮನವಿ ಮಾಡ್ಕೊಂತ ಇದೀನಿ ಎಲ್ರಿಗೂ. ಸೊ ಧನ್ಯವಾದಗಳು. ಈಗ 2019ರಲ್ಲಿ ಏನು ಹೆಚ್ಚುವರಿಯಾಗಿ ಆಯ್ಕೆ ಪಟ್ಟಿ ರಿಲೀಸ್ ಆಗಿದೆ. ಆಯ್ಕೆ ಪಟ್ಟಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿನಲ್ಲಿ ಇದ್ದಂತಹ ಹಲವಾರು ಜನರಿಗೆ ಈ ತರದ್ದು ಮೋಸ ಆಗಿದೆ, ದೋಖಾ ಆಗಿದೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ. ದಯವಿಟ್ಟು ಯಾರೆಲ್ರಿಗೂ ಆ ತರದ್ದು ಮೋಸ, ದೋಖಾ ಆಗಿದೆ, ಇವ್ರ ರೀತಿಯಾಗಿ ಆಯ್ಕೆ ಪಟ್ಟಿನಲ್ಲಿ ನಿಮ್ಮ ಹೆಸರಿದ್ದು ಕೂಡ ನಿಮ್ಗೆ ಕೆಲಸ ಸಿಕ್ಕಿಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು KRS ಪಕ್ಷವನ್ನ ಸಂಪರ್ಕ ಮಾಡಿ. ಇದು ಬಹಳ ದೊಡ್ಡ, ನನ್ಗನ್ಸುತ್ತೆ ಇದು ನಿಜವಾಗ್ಲೂ ತುಂಬಾ ಒಂದು ಘೋರವಾದಂತಹ ಒಂದು ಅನ್ಯಾಯ ಆಗಿರುವಂತದ್ದು. ಯಾರಿಗೂ ಕೂಡ ಈ ತರದ್ದು ಅನ್ಯಾಯ, ಮೋಸ ಆಗ್ಬಾರ್ದು. ಆಯ್ಕೆ ಪಟ್ಟಿನಲ್ಲಿ ಹೆಸರು ಬಂದ ಮೇಲೂ ಕೂಡ ಅವ್ರಿಗೆ ಕೆಲಸ ಕೊಡಲಾದ ಕಾರಣ ಅದರಲ್ಲೂ ಮೋಸ ಮಾಡ್ತಾರೆ ಜನರು ಅಂತ ಅಂದ್ರೆ ನಾವು ಈ ಸಮಾಜ ಎಷ್ಟು ಹಾಳಾಗಿದೆ ಅಂತ ಹೇಳಿ ಒಂದು ಅಂದಾಜು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಯಾರ್ಯಾರು ರಾಜ್ಯಾದ್ಯಂತ ಇದ್ದೀರಿ, ನಿಮಗೆ ಈ ಆಯ್ಕೆ 2019ರಲ್ಲಿ ಆದಂತಹ ಹೆಚ್ಚುವರಿ ಆಯ್ಕೆ ಪಟ್ಟಿನಲ್ಲಿ ಹೆಸರಿದ್ದು ಅಥವಾ ಬೇರೆ ವರ್ಷದ ನೋಟಿಫಿಕೇಶನ್ ಆದ ಸಂದರ್ಭದಲ್ಲೂ ಕೂಡ ಈ ತರಕ್ಕೆ ಹೆಚ್ಚುವರಿ ಆಯ್ಕೆ ಪಟ್ಟಿನಲ್ಲಿ ಆಯ್ಕೆ ಪಟ್ಟಿಯನ್ನ ಪರೀಕ್ಷಾ ಪ್ರಾಧಿಕಾರ ಬಿಟ್ಟು ಅಥವಾ KPSC ಇಂದ ಬಿಟ್ಟು ನಿಮಗೆ ಕೆಲಸ ಸಿಕ್ಕಿಲ್ಲ, ಆಯ್ಕೆ ಪಟ್ಟಿನಲ್ಲಿ ನಿಮ್ಮ ಹೆಸರಿದ್ದು ನಿಮ್ಗೆ ಕೆಲಸ ಸಿಕ್ಕಿಲ್ಲ ಅಂತ ಅಂದ್ರೆ ದಯವಿಟ್ಟು KRS ಪಕ್ಷವನ್ನ ಸಂಪರ್ಕ ಮಾಡಿ. ನಾವು ಈ ವಿಚಾರವಾಗಿ ಒಂದು ಕೂಲಂಕುಷವಾಗಿ ಒಂದು ನಮ್ಮ ಏನು ಲೀಗಲ್ ನಮ್ಮ ತಂಡ ಏನಿದೆ ಅವರಿಂದ ಒಂದು ಮಾಹಿತಿ ಪಡ್ಕೊಂಡು ಇದು ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ KRS ಪಕ್ಷ ಯೋಚನೆ ಮಾಡ್ತಾ ಇದೆ. ನೀವೆಲ್ಲರೂ ಆ ತರಕ್ಕೆ ಅನ್ಯಾಯಗೊಳಗಾದವರು ಬಂದ್ರೆ ಇನ್ನೊಂದಷ್ಟು ಈ ವಿಚಾರಕ್ಕೆ ಮತ್ತೆ ಈ ಹೋರಾಟಕ್ಕೆ ಬಲ ಬರುತ್ತೆ. ಹಾಗಾಗಿ ಯಾರೆಲ್ಲರೂ ಆ ತರಕ್ಕೆ ಅನ್ಯಾಯಗೊಳಗಾಗಿದ್ದೀರಾ ನೀವೆಲ್ಲರೂ ದಯವಿಟ್ಟು ನಮ್ಮ ಪಕ್ಷದ ಸಹಾಯವಾಣಿ 720497474572
720-497-4572 ಈ ನಂಬರ್ಗೆ ಕರೆ ಮಾಡಿ ನಿಮ್ದು ಇದ್ರ ಕನ್ಯೆ ಆಗಿದೆ ದಯವಿಟ್ಟು ನಾವು ತಿಳಿಸಿ ಈ ಒಂದು ವಿಚಾರ ಏನಿದೆ ಅದನ್ನ ಮುಂದೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡೋಣ. ಈಗ ಮೀನಾಕ್ಷಿ ಏನಿದ್ದಾರೆ ಅವ್ರಿಗೆ ನಾವೇನೆ ಈಗ ನಮ್ಮ ಪಕ್ಷದ ವತಿಯಿಂದನೇ ನಾಳೆ ಅಥವಾ ನಾಳೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಈ ವಿಚಾರವಾಗಿ ಚಿಕ್ಕಬಳ್ಳಾಪುರದಲ್ಲೇನೆ ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ನಮ್ಮ ಪಕ್ಷ ಮಾಡುತ್ತೆ. ಅವರು ಪೊಲೀಸ್ ದೂರ್ ಕೊಡೋದಾದ್ರೆ ಪೊಲೀಸ್ ದೂರ್ ಕೊಡ್ಲಿ, ಇನ್ನೊಂದ್ ಮಾಡಿದಾರೆ ಮಾಡ್ಲಿ. ನೀವು ಈ ತರದ್ದು ಎದುರಿಸೋದು ಬೆದರಿಕೆಯನ್ನೆಲ್ಲ ನೀವು ನಿಮ್ಮೂರಲ್ಲಿ ಆ ಕಡೆ ನಿಮ್ದು ಯಾವ ಊರಿದೆ ಯಾವ ಪ್ರಾಂತ ಇದೆ ಅಲ್ಲಿ ಇಟ್ಕೊಳ್ಳಿ. ಇವತ್ತೊಂದು ರಾಜ್ಯದಲ್ಲಿ ಎಲ್ಲರೂ ಈ ತರದ್ದು ಗುಂಡಾಗಿರಿ, ಧಮಕಿ ಅಥವಾ ಎದುರಿಸೋದು ಬೆದರಿಸೋದು ಇವ್ಯಾವ ನಡೆಯಲ್ಲ. ಅದಂತೂ ನಮ್ಮ KRS ಪಕ್ಷದವ್ರ ಮುಂದೆ ಅಂತೂ ನಿಮ್ದು ಜುಜುಬಿ, ನೀವ್ ಹಾಕೋ ಕೇಸ್ಗಳೆಲ್ಲ ನಮ್ ಜುಜುಬಿ. ನಿಮ್ ಕೇಸ್ಗಳು ಯಾವ ಲೆಕ್ಕ ಇಟ್ಕೊಳ್ಳಲ್ಲ. ನಮ್ಗೆ ಗೊತ್ತಿದೆ ನಿಮ್ದೆಲ್ಲ ಜುಜುಬಿ ಕೇಸ್ಗಳೆಲ್ಲ ಒಂದೊಂದು 2 ಇಯರಿಂಗ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಹೋದ್ರೆ ಮಕ್ಕುಬ್ದು ನಿಮ್ ಕೇಸ್ಗಳೆಲ್ಲ ವಾಶ್ ಮಾಡಿ ಬಿಸಾಕ್ತಾರೆ. ಹಾಗಾಗಿ ನಾವೇನು ಎದುರ್ಕೊಳ್ಳುವಂತ ಮಕ್ಕಳಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಈಕೆಗೆ ಏನ್ ಅನ್ಯಾಯ ಆಗಿದೆ ಈಕೆಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಾವು ನಮ್ಮ ಪಕ್ಷದ ಇತಿಮಿತಿ ಒಳಗಡೆ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತೀವಿ. ನಮಸ್ಕಾರ. ಥ್ಯಾಂಕ್ ಯು.